ಓಂ ಶಾಂತಿ. ನಮಸ್ಕಾರ ವೀಕ್ಷಕರೇ. ಎಂದಿನಂತೆ ಇವತ್ತಿನ ಯೋಗಾಭ್ಯಾಸದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಪ್ರಾರ್ಥನೆಯ ಮೂಲಕ. ರೆಡಿ? ಯಾವುದಾದ್ರೂ ಒಂದು ಧ್ಯಾನಾತ್ಮಕ ಭಂಗಿಯಲ್ಲಿ, ಮೆಡಿಟೇಟಿವ್ ಪೋಸ್ಚರಲ್ಲಿ ಕೂತ್ಕೊಳ್ಳೋಣ. ನಮಸ್ಕಾರ ಸ್ಥಿತಿ. ದೀರ್ಘವಾಗಿ ಪೂರಕ ಮಾಡೋಣ. 3 ಬಾರಿ ಓಂಕಾರ, ನಂತರ ಅಸತೋಮ ಸದ್ಗಮಯ ಪ್ರಾರ್ಥನೆ. ಎಲ್ಲರೂ ಒಟ್ಟಿಗೆ ಪ್ರಾರ್ಥನೆ ಮಾಡೋಣ. ರೆಡಿ? ಪೂರಕ್. ಇನ್ಹೇಲ್. असतोमा सद्गमय तमसोमा ज्योतिर्गमय मृत्योर्मा अमृतंगमय. ओम शांति शांति शांति. ರಿಲ್ಯಾಕ್ಸ್ ಯುವರ್ ಹ್ಯಾಂಡ್ಸ್. ನಿನ್ನೆಯ ದಿನ ನಾವು ಲೂಸ್ನಿಂಗ್ ಎಕ್ಸಸೈಸ್ ಮಾಡಿದ್ವಿ. ಇವತ್ತು ಪಂಪಿಂಗ್ ಮಾಡೋಣ. ಈಗಾಗಲೇ ನಾವು ತಿಳ್ಕೊಂಡಿರೋ ಪ್ರಕಾರ ಪಂಪಿಂಗ್ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಲಿಂಫ್ ನೋಡ್ಸ್ ಅಥವಾ ದುಗ್ಧರಸದ ಸಂಚಾರ ಸರಾಗವಾಗಿ ಆಗುತ್ತೆ, ಕರೆಕ್ಟ್ ಆಗಿರುತ್ತೆ. ಇವಾಗ ಫಸ್ಟ್ ಮಾಡೋಣ ಪಂಪಿಂಗ್. ಶೋಲ್ಡರ್ಸ್ ಪಂಪಿಂಗ್. ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ಇನ್ಹೇಲ್ ಮಾಡಿ, ಹೋಲ್ಡ್ ಮಾಡಿ, ಪಂಪಿಂಗ್ ಸ್ಟಾರ್ಟ್. ಇನ್ಹೇಲ್, ಸ್ಟಾರ್ಟ್ ಪಂಪಿಂಗ್. ರಿಲ್ಯಾಕ್ಸ್. ಎಕ್ಸೇಲ್ ಅಂಡ್ ರಿಲ್ಯಾಕ್ಸ್. ನೆಕ್ಸ್ಟ್ ನಾವು ಮಾಡೋಣ ಹೊಟ್ಟೆಯ ಭಾಗದಲ್ಲಿ ಸ್ಟ್ರೋಕ್ಸ್ ಕೊಡೋದ್ರ ಮೂಲಕ, ಬೀಟ್ ಮಾಡೋದ್ರ ಮೂಲಕ ಈಗ ಪಂಪಿಂಗ್. ದೀರ್ಘವಾಗಿ ಉಸಿರನ್ನ ತಗೊಳ್ಳೋಣ. 2 ಕೈಗಳು ರಿಲ್ಯಾಕ್ಸ್ ನಲ್ಲಿ ಇರಲಿ. ಇನ್ಹೇಲ್ ಡೀಪ್ಲಿ, ಹೋಲ್ಡ್ ದ ಬ್ರೆತ್, ಪಂಪಿಂಗ್ ಸ್ಟಾರ್ಟ್. ರಿಲ್ಯಾಕ್ಸ್. ಎಕ್ಸೇಲ್ ಅಂಡ್ ರಿಲ್ಯಾಕ್ಸ್. ಡೀಪ್ ಬ್ರೀದಿಂಗ್. ನೆಕ್ಸ್ಟ್ ನಾವು ಮಾಡೋಣ ಕಪಾಲಭಾತಿ. ಕಪಾಲಭಾತಿ ಈಸ್ ಆಲ್ಸೋ ಒನ್ ಆಫ್ ದ ಪಂಪಿಂಗ್ ಎಕ್ಸಸೈಸಸ್. ರೆಡಿ? ಕಪಾಲಭಾತಿ ಕ್ರಿಯಾ. 2 ಕೈಗಳು ರಿಲ್ಯಾಕ್ಸ್ ಆಗಿರಲಿ. ಬೆನ್ನು ಕತ್ತು ನೇರ ಇರಲಿ. ದೀರ್ಘವಾಗಿ ಪೂರಕ್. 40 ಸ್ಟ್ರೋಕ್ಸ್. ಸ್ಟಾರ್ಟ್ ಬೀಟಿಂಗ್. Deep breathing. Close your eyes. Relax. ನಿಧಾನವಾಗಿ ಮೊದಲು ಬಲಗಾಲನ್ನ ಮಾತ್ರ ಮುಂದೆ ಚಾಚೋಣ. ಎಡಗಾಲಲ್ಲೇ ಇರಲಿ. ದಂಡಾಸನಕ್ಕೆ ಬರೋಣ. ನಂತರ ಎಡಗಾಲ. ರೆಡಿ? ಭದ್ರಾಸನ್. 2 ಪಾದಗಳನ್ನು ಜೋಡಿಸಿ. ರೆಡಿ? ನೇರವಾಗಿ ಬೆನ್ನು ಕತ್ತು ನೇರವಾಗಿರಲಿ.
ಸಹಜ ಉಸಿರಾಟ. ನೆಕ್ಸ್ಟ್ ಪಂಪಿಂಗ್ ಮಾಡೋಣ. ಬಟರ್ಫ್ಲೈ ರೀತಿ ಕಾಲುಗಳನ್ನು ಮೂವ್ ಮಾಡೋಣ. ರೆಡಿ, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ಕಂಟಿನ್ಯೂ. ಸ್ವಲ್ಪ ಫಾಸ್ಟ್ ಮಾಡೋಣ. ರೆಡಿ, ನಿಧಾನವಾಗಿ ಸ್ಲೋ ಮಾಡಿ ಆಮೇಲೆ ಸ್ಟಾಪ್ ಮಾಡಿ. ರಿಲ್ಯಾಕ್ಸ್. ಎರಡು ಕಾಲುಗಳನ್ನು ಸ್ಟ್ರೆಚ್ ಮಾಡಿ ಮತ್ತೆ ವಜ್ರಾಸನಕ್ಕೆ ಬನ್ನಿ. ಕೈಯನ್ನು ನೆಲಕ್ಕೂರದೆ ಎದ್ದು ನಿಲ್ಲುವ ಪ್ರಯತ್ನ. ನಿಧಾನವಾಗಿ ಎದ್ದು ನಿಲ್ಲೋಣ. ನಿಂತು ಮಾಡುವಂತಹ ಪಂಪಿಂಗ್. ರೆಡಿ. ಈಗ ಸಹಜ ಉಸಿರಾಟ ಮಾಡ್ತಾ ಮೊದಲು ಕಾಲ್ಬೆರಳಿನ ಮೇಲೆ ನಿಲ್ಲೋಣ. ನಂತರ ಹಿಮ್ಮಡಿಯ ಮೇಲೆ ವಾಪಸ್ ಬಂದು ಹಿಂದಕ್ಕೆ ಹೋಗಿ ಹಿಮ್ಮಡಿಯ ಮೇಲೆ. ರೆಡಿ, ಹಿಂದೆ. ಹಾ, ವೆರಿ ಗುಡ್. ಪಂಪಿಂಗ್. ಸಹಜ ಉಸಿರಾಟ ಇರಲಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ಕಾಲುಗಳನ್ನು ಸ್ವಲ್ಪ ಅಂತರದಲ್ಲಿಡೋಣ. ಎರಡು ಕೈಗಳನ್ನು ಭುಜಕ್ಕೆ ಸಮಾನ ಚಾಚಿ. ಈಗ ಟ್ವಿಸ್ಟಿಂಗ್. ಟ್ವಿಸ್ಟ್ ಮಾಡುವಾಗ ಎಕ್ಸೇಲ್, ರೇಚಕ. ವಾಪಸ್ ಬರುವಾಗ ಇನ್ಹೇಲ್. ರೆಡಿ, ಸ್ಟಾರ್ಟ್. ಕಾಲುಗಳನ್ನು ಮಡಚಬಾರ್ದು, ನೇರ ಇರಲಿ. ಇನ್ಹೇಲ್ ಅಂಡ್ ಎಕ್ಸೇಲ್ ಪ್ರಾಪರ್ಲಿ. ಟ್ವಿಸ್ಟಿಂಗ್. ಹೊಟ್ಟೆಯ ಭಾಗದ ಕಡೆ ಗಮನ. ರಿಲ್ಯಾಕ್ಸ್. ವಾಪಸ್. ಡೀಪ್ ಬ್ರೀದಿಂಗ್. ನಿಧಾನವಾಗಿ ಪೂರಕ ರೇಚಕ. ನೆಕ್ಸ್ಟ್ ನಾವು ಮಾಡೋಣ ಬ್ಯಾಕ್ ಬೆಂಡಿಂಗ್, ಫ್ರಂಟ್ ಬೆಂಡಿಂಗ್. ರೆಡಿ, ಇನ್ಹೇಲ್, ಎಕ್ಸೇಲ್. ಕೈಗಳು ಮ್ಯಾಕ್ಸಿಮಮ್ ಹಿಂದೆ ಹೋಗ್ಲಿ ಮುಂದೆ ಬಾಗುವಾಗ. ವಾಪಸ್ ಇನ್ಹೇಲ್, ಎಕ್ಸೇಲ್. ಸ್ವಲ್ಪ ಫಾಸ್ಟ್ ಮಾಡ್ತಾ ಹೋಗೋಣ ಈಗ. ಬ್ಯಾಕ್ ಬೆಂಡಿಂಗ್ ಅಂಡ್ ಫ್ರಂಟ್ ಬೆಂಡಿಂಗ್. ಕಂಟಿನ್ಯೂ. ವೆರಿ ಗುಡ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale. Last, inhale, exhale. Come back to relaxation. Relax. ದೀರ್ಘ ಉಸಿರಾಟ. ನೆಕ್ಸ್ಟ್ ತ್ರಿಕೋನಾಸನ. ಎರಡು ಕಾಲುಗಳನ್ನು, ಪಾದಗಳನ್ನು ಅಂತರದಲ್ಲಿಡಿ. ಬಲಪಾದವನ್ನ ಬಲಗಡೆಗೆ ತಿರುಗಿಸಿ. ರೆಡಿ, ಟ್ರಯಾಂಗಲ್ ಪೋಸ್. ಎರಡು ಕೈಗಳನ್ನು ಭುಜಕ್ಕೆ ಸಮಾನ ಚಾಚಿ. ಈಗ ಬೆಂಡ್. ನಿಮ್ಮ ಬಲಪಾದದ ಕಡೆಗೆ ಬೆಂಡಾಗಿ ನಿಮ್ಮ ದೃಷ್ಟಿ ಮೇಲುಗಡೆ ಇರುವಂತಹ ಕೈನ ಮಧ್ಯದ ಬೆರಳಿನ ಕಡೆ ಇರಲಿ. ಸಹಜ ಉಸಿರಾಟ, ಸಹಜ ಉಸಿರಾಟ. ವಾಪಸ್, ವಾಪಸ್. ಬಲಪಾದವನ್ನು ವಾಪಸ್ ತನ್ನಿ. ಈಗ ಎಡಪಾದ ಎಡಗಡೆಗೆ. ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್. ರೆಡಿ, ದೀರ್ಘ ಪೂರಕ ಮಾಡಿ ಬೆಂಡಾಗುವಾಗ ರೇಚಕ. ದೃಷ್ಟಿ ಮೇಲುಗಡೆ ಇರುವಂತ ಕೈನ ಮಧ್ಯದ ಬೆರಳಿನ ಕಡೆ. ಸಹಜ ಉಸಿರಾಟ. ವಾಪಸ್, ವಾಪಸ್.
relax. Relax. Deep breathing. Close your eyes. Relax. ನೆಕ್ಸ್ಟ್ ನಾವು ಮಾಡೋಣ ವೀರಭದ್ರಾಸನ. ಕಾಲುಗಳನ್ನು ಅದೇ ರೀತಿ ಅಂತರದಲ್ಲಿಡೋಣ. ಬಲಪಾದ ಬಲಗಡೆಗೆ. ಈಗ ಬಲಗಾಲನ್ನ ಮಡಚೋಣ. ಎಡಗಾಲನ್ನ ಫುಲ್ ಸ್ಟ್ರೆಚ್ ಮಾಡೋಣ. ನಿಧಾನವಾಗಿ ಪೂರಕ ಮಾಡ್ತಾ ಕೈಗಳನ್ನ ಮೇಲೆ ತನ್ನಿ. ಎಡಗಾಲನ್ನ ಸ್ಟ್ರೆಚ್ ಮಾಡಿ. ಎಸ್, ವಾಪಸ್. Another side. ಸಹಜ ಉಸಿರಾಟ. ವಾಪಸ್. ರಿಲ್ಯಾಕ್ಸ್. ಡೀಪ್ ಬ್ರೀದಿಂಗ್. ಡೀಪ್ ಬ್ರೀದಿಂಗ್. Relax. ನೆಕ್ಸ್ಟ್ ನಾವು ಮಾಡೋಣ ಸೂಪರ್ ಬ್ರೈನ್ ಎಕ್ಸಸೈಸ್. ಇದು ಬ್ರೈನಿಗೆ ಒಳ್ಳೆಯ ರೀತಿಯಲ್ಲಿ ಆಕ್ಸಿಜನ್ ಅನ್ನ ಸಪ್ಲೈ ಮಾಡುವಂತಹ ಒಂದು ವ್ಯಾಯಾಮ. ಆಬಾಲ ವೃದ್ಧರಾಗಿ, ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರಿಗೂ ಬಹಳ ಉಪಯುಕ್ತವಾದಂತಹ ಆಸನ. ಆದರೆ ಯಾರಿಗೆ ಮೊಣಕಾಲು ನೋವಿರುತ್ತೆ ಅವರು ಸ್ವಲ್ಪ ನೋಡ್ಕೊಂಡು ಮಾಡಿ. ದಿನಕ್ಕೆ 2 ಅಥವಾ 3 ಸಿಟ್ಟಿಂಗ್ಸ್ ಮಾಡಿ. ಅಥವಾ ಬಹಳ ಪೇನ್ ಇದೆ ಅಂದರೆ ಈ ಅಭ್ಯಾಸವನ್ನ ಮಾಡದಲ್ಲೇ ಇರೋದು ಒಳ್ಳೆಯದು. ರೆಡಿ? ನಮ್ಮ ಲೆಫ್ಟ್ ಹ್ಯಾಂಡಿಂದ ಬಲಗಿವಿಯನ್ನ, ರೈಟ್ ಹ್ಯಾಂಡಿಂದ ಎಡಗಿವಿಯನ್ನ ಇಡಿ. ಕಾಲುಗಳು ಸಮಾನ ಅಂತರದಲ್ಲಿರಲಿ. ರೆಡಿ? ದೀರ್ಘವಾಗಿ ಪೂರಕ ರೇಚಕ ಮಾಡ್ತಾ ಸಿಟ್, ವಾಪಸ್. ಕಂಟಿನ್ಯೂ. ಎಕ್ಸೇಲ್, ಇನ್ಹೇಲ್, exhale, inhale. Continue. 4 more. 6, 7. Relax. ಕೈಗಳನ್ನು ಕೆಳಗೆ ಬಿಡಿ. ದೀರ್ಘ ಉಸಿರಾಟ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ನೆಕ್ಸ್ಟ್ ನಾವು ಮಾಡುವಂಥದ್ದು ಕ್ಯಾಲರೀಸ್ ಬರ್ನಿಂಗ್. ಕ್ಯಾಲರೀಸ್ ಬರ್ನಿಂಗ್ ಇದು ಪ್ರತಿ ಜಂಪಿನಲ್ಲಿ ರೇಚಕ ಮಾಡಬೇಕು. ರೇಚಕ್, 1 ಜಂಪ್, ಮತ್ತು ಮೇಲ್ಗಡೆ ಕ್ಲಾಪ್ಸ್ ಹಾಕುವಾಗ್ಲೂ ರೇಚಕ, ಎಕ್ಸೇಲ್. ಈ ರೀತಿ ನಾವು ಪ್ರತಿ ಜಂಪ್ನಲ್ಲಿ ಎಕ್ಸೇಲ್ ಮಾಡ್ತಾ ಹೋದಾಗ ಸುಸ್ತಾಗೋದಿಲ್ಲ, ಸ್ಟ್ರೈನ್ ಆಗೋದಿಲ್ಲ, ಮತ್ತೆ ಹೆಚ್ಚು ಕ್ಯಾಲರೀಸ್ ಅನ್ನ ಬರ್ನ್ ಮಾಡಬಹುದಾದಂತಹ ಒಂದು ಎಕ್ಸಸೈಸ್. ರೆಡಿ? ರೆಡಿ? ಸ್ಟಾರ್ಟ್ ಜಂಪಿಂಗ್. Exhale, 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 exhale. Continue. ಸ್ವಲ್ಪ ಫಾಸ್ಟ್ ಆಗಿ ಮಾಡೋಣ. ಕ್ಯಾಲರೀಸ್ ಬರ್ನಿಂಗ್. ಇನ್ನು ಸ್ವಲ್ಪ ಫಾಸ್ಟ್. ಸ್ಲೋ, ಸ್ಲೋ, ಸ್ಟಾಪ್. ವಾಪಸ್. ರಿಲ್ಯಾಕ್ಸ್. ಕಾಲುಗಳನ್ನು ಅಂತರದಲ್ಲಿಡಿ. ದೀರ್ಘ ಉಸಿರಾಟ. ಈಗ ಕುಳಿತು ಮಾಡುವಂತಹ ಆಸನಗಳ ಸ್ಥಿತಿಗೆ ಬಂದು ನಂತರ ವಿಶ್ರಾಂತಿಯಲ್ಲಿ ರಿಲ್ಯಾಕ್ಸ್ ಮಾಡೋಣ. ರೆಡಿ? ದಂಡಾಸನ್. 2 ಕಾಲುಗಳನ್ನು ಸ್ಟ್ರೆಚ್ ಮಾಡಿ. ನಂತರ ರಿಲ್ಯಾಕ್ಸ್. ಕಾಲುಗಳನ್ನು ಅಂತರದಲ್ಲಿಡಿ. ಕಣ್ಣನ್ನು ಮುಚ್ಚಿ ದೀರ್ಘ ಉಸಿರಾಟ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಉಸಿರಾಟದ ಗತಿಯನ್ನ ಗಮನಿಸ್ತಾ ರಿಲ್ಯಾಕ್ಸ್ ಮಾಡಿ.
ನೆಕ್ಸ್ಟ್ ನಾವು ಸಿಂಗಲ್ ಲೆಗ್ ಸ್ಟ್ರೆಚಿಂಗ್. ಈಗ ಎಡಗಾಲ ನೇರವಾಗಿರಲಿ, ಬಲಗಾಲನ ಮಡಚೋಣ. ಫೋಲ್ಡ್ ಯುವರ್ ರೈಟ್ ಲೆಗ್. 2 ಬೆರಳುಗಳಿಂದ ಪಾದವನ್ನ ಲಾಕ್ ಮಾಡೋಣ. ಈಗ ಸ್ಟ್ರೈಟ್ ಮಾಡಿ ಸ್ಟ್ರೆಚ್ ಮಾಡೋಣ. ಮೊದಲು ದೀರ್ಘವಾಗಿ ಪೂರಕ ಮಾಡಿ, ಎಕ್ಸೇಲ್ ಮಾಡ್ತಾ ಸ್ಟ್ರೆಚ್ ಮಾಡಿ. ಸ್ಟ್ರೆಚ್. ವೆರಿ ಗುಡ್, ವೆರಿ ಗುಡ್. ಕಾನ್ಸಂಟ್ರೇಟ್, ಕಾನ್ಸಂಟ್ರೇಟ್. ಮತ್ತೆ ವಾಪಸ್ ಬರುವಾಗ ಕಾಲನ್ನು ಮಡಚಿ ನಿಧಾನವಾಗಿ ವಾಪಸ್ ಬನ್ನಿ. ಕಾಲನ್ನ ಸ್ಟ್ರೆಚ್ ಮಾಡಿ ಮುಂದಕ್ಕೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ಅದೇ ರೀತಿ ಎಡಗಾಲಿನ ಮಾಡೋಣ. ಫೋಲ್ಡ್ ಯುವರ್ ಲೆಫ್ಟ್ ಲೆಗ್, ಲಾಕ್ ಇಟ್ with your fingers. Inhale deeply, then stretch your leg. Concentrate. ವಾಪಸ್ ಮತ್ತೆ ಫೋಲ್ಡ್ ಮಾಡಿ ನಿಧಾನವಾಗಿ ಕಾಲನ್ನು ಸ್ಟ್ರೆಚ್ ಮಾಡೋಣ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಈ ರೀತಿ ಒಂದೊಂದೇ ಕಾಲುಗಳನ್ನ ಸ್ಟ್ರೆಚ್ ಮಾಡೋದ್ರಿಂದ ಪಾದಾಂಗುಷ್ಟಾಸನಕ್ಕೆ ಇದು ಪ್ರಾಕ್ಟೀಸ್ ಆಗುತ್ತೆ. ಪಾದಾಂಗುಷ್ಟಾಸನ ಅಂತಂದ್ರೆ ಈಗ ನೆಕ್ಸ್ಟ್ ನಾವು ಮಾಡ್ತೀವಿ. 2 ಕಾಲುಗಳನ್ನ ಮಡಚಿ 2 ಕಾಲಿನ ಹೆಬ್ಬೆರಳುಗಳನ್ನ ಕೈನ 2 ಬೆರಳುಗಳಿಂದ ಹಿಡಿತೀವಿ. ಕಾಲುಗಳನ್ನು ಮಡಚಿ ಈ ರೀತಿ ಪಾದವನ್ನ ಹಿಡಿದು ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ಇನ್ಹೇಲ್ ಡೀಪ್ಲಿ, ಎಕ್ಸೇಲ್ ಅಂಡ್ ಸ್ಟ್ರೆಚ್ ಬೋತ್ ದ ಲೆಗ್ಸ್. Balance, balance. Concentrate, concentrate. Very good, very good. ವಾಪಸ್ ನಿಧಾನವಾಗಿ ವಾಪಸ್ ಬನ್ನಿ. ರಿಲ್ಯಾಕ್ಸ್. ಸ್ಟ್ರೆಚ್ ಯುವರ್ ಲೆಗ್ಸ್, ದೆನ್ ರಿಲ್ಯಾಕ್ಸ್. ದೀರ್ಘ ಪೂರಕ ರೇಚಕ. ಕ್ಲೋಸ್ ಯುವರ್ ಐಸ್. ಅಬ್ಸರ್ವ್ ಯುವರ್ ಬ್ರೀದಿಂಗ್. ನೆಕ್ಸ್ಟ್ ನಾವು ಮಾಡೋಣ ಕೂರ್ಮಾಸನ್. 2 ಕಾಲುಗಳನ್ನು ಮಡಚಿ ಕೈಗಳನ್ನು ಕಾಲುಗಳ ನಡುವೆ ತೋರಿಸಿ ಆದಷ್ಟು ಕೈಯನ್ನ ಹಿಂದೆ ಮಾಡಲಿಕ್ಕೆ ಟ್ರೈ ಮಾಡಿ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. ಪಾದಗಳ ನಡುವೆ ಅಂತರ ಇರಲಿ. ಈಗ ನಿಧಾನವಾಗಿ ಕಾಲುಗಳನ್ನು ಮುಂದೆ ಸ್ಟ್ರೆಚ್ ಮಾಡ್ತಾ ಮುಂದೆ ಬಾಗಿ ಹಣೆಯನ್ನ ನೆಲಕ್ಕೆ ಮುಟ್ಟಿಸುವ ಪ್ರಯತ್ನ. ವೆರಿ ಗುಡ್, ವೆರಿ ಗುಡ್. ಕೂರ್ಮಾಸನದ ಅಂತಿಮ ಸ್ಥಿತಿ. ವಾಪಸ್ ಇನ್ಹೇಲ್ ಮಾಡ್ತಾ ವಾಪಸ್ ಬನ್ನಿ. ನಿಧಾನವಾಗಿ ಕೈಗಳನ್ನು ಫಸ್ಟ್ ಮುಂದೆ ತಗೊಳ್ಳಿ. ನಿಧಾನವಾಗಿ ವಾಪಸ್ ಬನ್ನಿ. ಸ್ಟ್ರೆಚ್ ಯುವರ್ ಲೆಗ್ಸ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ದೀರ್ಘ ಉಸಿರಾಟ. Inhale and exhale. ನೆಕ್ಸ್ಟ್ ನಾವು ಮಾಡೋಣ ಬದ್ಧ ಕೋನಾಸನ, ದ ಬೌಂಡ್ ಆಂಗಲ್ ಪೋಸ್. ರೆಡಿ? ಮೊದಲು ಭದ್ರಾಸನಕ್ಕೆ ಬನ್ನಿ. 2 ಪಾದಗಳನ್ನು ಜಾಯಿನ್ ಮಾಡಿ ಕಾಲನ್ನ ಆದಷ್ಟು ಶರೀರದ ಹತ್ತಿರಕ್ಕೆ ತಗೊಳ್ಳಿ. ಈಗ ಬೌಂಡ್ ಆಂಗಲ್ ಪೋಸ್. ಬೆನ್ನು ಕತ್ತು ನೇರವಾಗಿರಲಿ. ಆವಾಗಲೇ ಬಟರ್ಫ್ಲೈ ಲೂಸ್ನಿಂಗ್ ಮಾಡಿದೀವಲ್ಲ, ಈಗ ನೆಕ್ಸ್ಟ್ ಬೌಂಡ್ ಆಂಗಲ್ ಪೋಸ್. ಇನ್ಹೇಲ್ ಡೀಪ್ಲಿ, ಎಕ್ಸೇಲ್ ಮಾಡ್ತಾ ಮುಂದೆ ಬಾಗೋಣ. ಹಣೆಯನ್ನ ಕಾಲ ಹೆಬ್ಬೆರಳು ಅಥವಾ ನೆಲಕ್ಕೆ ಮುಟ್ಟಿಸುವ ಪ್ರಯತ್ನ. ಈ ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ, ಸಹಜ ಉಸಿರಾಟ. ವಾಪಸ್ ಇನ್ಹೇಲ್ ಮಾಡ್ತಾ ವಾಪಸ್ ಬನ್ನಿ. ನಿಧಾನವಾಗಿ ಕಾಲುಗಳನ್ನು ಸ್ಟ್ರೆಚ್ ಮಾಡಿ. ರಿಲ್ಯಾಕ್ಸ್, ವಿಶ್ರಾಂತಿ.
ಡೀಪ್ ಬ್ರೀದಿಂಗ್. ಡೀಪ್ ಬ್ರೀದಿಂಗ್. ನೆಕ್ಸ್ಟ್ ನಾವು ದ ಕ್ಯಾಮಲ್ ಪೋಸ್, ಉಷ್ಟ್ರಾಸನಕ್ಕೆ ಬರೋಣ. ಅದಕ್ಕೆ ಮೊದಲು ದಂಡಾಸನಕ್ಕೆ ಬಂದು ವಜ್ರಾಸನಕ್ಕೆ ಬನ್ನಿ. ವಜ್ರಾಸನ. ಎಸ್. ಈಗ ಮೊಣಕಾಲಿನ ಮೇಲೆ ನಿಲ್ಲೋಣ. ಆಂಕಲ್ ಜಾಯಿಂಟ್ಸ್ ಅನ್ನ ಹಿಡಿಯೋಣ. ಉಷ್ಟ್ರಾಸನ. ಪೂರ್ಣ ಉಷ್ಟ್ರಾಸನ. ಗಂಟಲಿನ ಕಡೆ ಗಮನ. ಥೈರಾಯ್ಡ್ ಗ್ಲ್ಯಾಂಡ್ ರೀಜನರೇಟ್ ಆಗುವಂತಹ ಆಸನ. ಸಹಜ ಉಸಿರಾಟ. ನಿಧಾನವಾಗಿ ವಾಪಸ್ ಬನ್ನಿ. ನಿಧಾನವಾಗಿ ವಾಪಸ್ ಬನ್ನಿ. ಈಗ ನೆಕ್ಸ್ಟ್ ನಾವು ಶಶಕಾಸನ ಮಾಡಬೇಕು. ಮೊದಲು ವಜ್ರಾಸನಕ್ಕೆ ಬಂದು ಒಂದು ಬ್ಯಾಕ್ ಬೆಂಡಿಂಗ್ ಆದಮೇಲೆ ಕಂಪಲ್ಸರಿ ಒಂದು ಫ್ರಂಟ್ ಬೆಂಡಿಂಗ್ ಮಾಡಬೇಕು. ಆದ್ರಿಂದ ನಿಧಾನವಾಗಿ ಪೂರಕ ಮಾಡ್ತಾ ಕೈಗಳನ್ನು ಸ್ಟ್ರೆಚ್ ಮಾಡಿ ಮುಂದೆ ಬಾಗಿ ಶಶಕಾಸನದ ಅಂತಿಮ ಸ್ಥಿತಿ. ವೆರಿ ಗುಡ್. ಸಹಜ ಉಸಿರಾಟ. ಸಹಜ ಉಸಿರಾಟ. ವಾಪಸ್. ವಾಪಸ್. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಯುವರ್ ಹ್ಯಾಂಡ್ಸ್. ಡೀಪ್ ಬ್ರೀದಿಂಗ್. ನೆಕ್ಸ್ಟ್ ನಾವು ಮಕರಾಸನಕ್ಕೆ ಬರೋಣ. ನಿಧಾನವಾಗಿ ಹಸ್ತಗಳನ್ನು ನೆಲದ ಮೇಲೆ ಊರಿ ಕಾಲುಗಳನ್ನು ಹಿಂದಕ್ಕೆ ಸ್ಟ್ರೆಚ್ ಮಾಡಿ ಮಕರಾಸನ. ಕುತ್ತಿಗೆ ಭಾಗವನ್ನು ಎಡ ಅಥವಾ ಬಲಕ್ಕೆ ಹೊರಳಿಸಿ ರಿಲ್ಯಾಕ್ಸ್ ಮಾಡಿ. ಪಾದದ ಒಳ ಅಂಚು ನೆಲಕ್ಕೆ ತಾಗಿರ್ಲಿ. ಮಕರಾಸನ, ದ ಕ್ರೊಕೊಡೈಲ್ ಪೋಸ್. ದೀರ್ಘ ಉಸಿರಾಟ. ಕೆಳ ಹೊಟ್ಟೆಯ ಭಾಗ ನೆಲಕ್ಕೆ ತಾಗಿದೆ. ದೀರ್ಘ ಉಸಿರಾಟದಲ್ಲಿ ಶರೀರಕ್ಕೆ ವಿಶ್ರಾಂತಿ. ಮಕರಾಸನ. ನೆಕ್ಸ್ಟ್ ನಾವು ಮಾಡೋಣ ಶಲಭಾಸನ್. ಶಲಭಾಸನ್. ಎರಡು ಕಾಲುಗಳನ್ನು ಜೋಡಿಸೋಣ. ಎಸ್, ವೆರಿ ಗುಡ್. ಕೈಗಳಲ್ಲಿ ಆದಿಮುದ್ರೆ. ಮುಷ್ಟಿ ಕಟ್ಟಿ ಕೈನಿಂದ ತೊಡೆಯ ಕೆಳಗಿಟ್ಟು ಗದ್ದದ ಭಾಗ ನೆಲಕ್ಕಿರಲಿ. ಕಾಲುಗಳನ್ನಷ್ಟೇ ನೇರವಾಗಿ ಲಿಫ್ಟ್ ಮಾಡೋಣ. ಮೊದಲು ದೀರ್ಘವಾಗಿ ಪೂರಕ ಮಾಡಿ. ಇನ್ಹೇಲ್ ಡೀಪ್ಲಿ. ಎಕ್ಸೇಲ್ ಮಾಡುವಾಗ ಕಾಲುಗಳನ್ನು ಮೇಲೆತ್ತಬೇಕು. ರೆಡಿ? ಅಪ್. ಗದ್ದದ ಭಾಗ ನೆಲಕ್ಕೆ ಇರಲಿ. ರೆಡಿ? ವೆರಿ ಗುಡ್. ವೆರಿ ಗುಡ್. ವಾಪಸ್. ವಾಪಸ್. ಕಮ್ ಬ್ಯಾಕ್ ಟು ಮಕರಾಸನ. ಸಹಜ ಉಸಿರಾಟ. ಸಹಜ ಉಸಿರಾಟ. ಸಹಜ ಉಸಿರಾಟದಲ್ಲಿ ಹೊಟ್ಟೆಯ ಕಡೆ ಗಮನ. ನೆಕ್ಸ್ಟ್ ಬಲ ಅಥವಾ ಎಡಗಡೆಗೆ ತಿರುಗಿ ನಿಧಾನವಾಗಿ ಶವಾಸನಕ್ಕೆ ಬನ್ನಿ. ಶವಾಸನ. ಕಾಲುಗಳು ಅಂತರದಲ್ಲಿರಲಿ. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಶವಾಸನದಲ್ಲಿ ಮೊದಲು ಬಲಗಾಲನ್ನ ಮಾತ್ರ 40 ಡಿಗ್ರಿ ಆಂಗಲ್ಗೆ ಲಿಫ್ಟ್ ಮಾಡೋಣ. ಎರಡು ಹಸ್ತಗಳನ್ನು ನೆಲಕ್ಕೆ ಒತ್ತಿರಿ. ಕುತ್ತಿಗೆ ಭಾಗವನ್ನ ಮೇಲಕ್ಕೆತ್ತಬಾರದು. ಬಲಗಾಲನ್ನ ಮಾತ್ರ ದೀರ್ಘವಾಗಿ ಮೊದಲು ಪೂರಕ ಮಾಡಿ ರೇಚಕ ಮಾಡ್ತಾ
ಕಾಲನ್ನ 45 ಡಿಗ್ರಿ ಆಂಗಲ್ಗೆ ಎತ್ತೋಣ. ರೆಡಿ? ಇನ್ಹೇಲ್, ಎಕ್ಸೇಲ್ ಅಂಡ್ ಅಪ್. ವಾಪಸ್ ರಿಲ್ಯಾಕ್ಸ್, ರಿಲ್ಯಾಕ್ಸ್, ಡೀಪ್ ಬ್ರೀದಿಂಗ್. ನಂತರ ಎಡಗಾಲಿನಿಂದ ಎಡಗಾಲನ್ನ ಫಸ್ಟ್ ಪೂರಕ ಮಾಡಿ ರೇಚಕ ಮಾಡ್ತಾ ಕಾಲನ್ನ ಮೇಲೆತ್ತೋಣ. 45 ಡಿಗ್ರಿ ಆಂಗಲ್. ಸಹಜ ಉಸಿರಾಟ. ವಾಪಸ್ ರಿಲ್ಯಾಕ್ಸ್, ದೀರ್ಘ ಉಸಿರಾಟ. ಹೊಟ್ಟೆಯ ಭಾಗದ ಕಡೆ ಪ್ರೆಷರ್ ಬರೋದನ್ನ ಗಮನಿಸ್ತಾ ನೆಕ್ಸ್ಟ್ ನಾವು ಮಾಡೋಣ ಉತ್ಥಾನ ಪಾದಾಸನ. 2 ಕಾಲುಗಳನ್ನು ಜೋಡಿಸಿ 2 ಹಸ್ತಗಳನ್ನ ಶರೀರದ ಪಕ್ಕದಲ್ಲಿ ನೆಲಕ್ಕೆ ಒತ್ತಿರ್ತೀರಿ. ಈಗ 1 ಕಾಲನ್ನ ಹೇಗೆ ಲಿಫ್ಟ್ ಮಾಡಿದ್ವಿ ಅದೇ ರೀತಿ 2 ಕಾಲುಗಳನ್ನ ಒಟ್ಟಿಗೆ ಲಿಫ್ಟ್ ಮಾಡೋಣ. ದೀರ್ಘವಾಗಿ ಫಸ್ಟ್ ಪೂರಕ ಮಾಡಿ ರೇಚಕ ಮಾಡ್ತಾ 2 ಕಾಲುಗಳು ಮೇಲೆ ಬರಲಿ. ರೆಡಿ? ಪೂರಕ್, ಅಪ್, ಸಹಜ ಉಸಿರಾಟ. ಹೋಲ್ಡ್, ಹೋಲ್ಡ್ ದೇರ್. ವಾಪಸ್ ನಿಧಾನವಾಗಿ ವಾಪಸ್ ಬನ್ನಿ. ವೆರಿ ಗುಡ್. ರಿಲ್ಯಾಕ್ಸ್. ಇನ್ ಶವಾಸನ. ಶವಾಸನದಲ್ಲಿ ವಿಶ್ರಾಂತಿ. ನೆಕ್ಸ್ಟ್ ನಾವು ಮಾಡೋಣ ಬಲಗಾಲಿನಿಂದ ಸೈಕ್ಲಿಂಗ್ ಕ್ಲಾಕ್ ವೈಸ್. ಹಸ್ತಗಳ ನೆಲಕ್ಕೆ ಒತ್ತಿರ್ಲಿ. ಬಲಗಾಲು ಮೊದಲು ಅರ್ಧ ಹಲಾಸನಕ್ಕೆ ತನ್ನಿ. ಅರ್ಧ ಹಲಾಸನ, 90 ಡಿಗ್ರಿ ಆಂಗಲ್. ಎಸ್. ಈಗ ಸೈಕ್ಲಿಂಗ್ ಸ್ಟಾರ್ಟ್. ಕ್ಲಾಕ್ ವೈಸ್ ನಿಧಾನವಾಗಿ. ವೆರಿ ಗುಡ್. ಈಗ ಆಂಟಿ ಕ್ಲಾಕ್ ವೈಸ್ ಅರ್ಧ ಹಲಾಸನಕ್ಕೆ ಬಂದು ಮತ್ತೆ ಆಂಟಿ ಕ್ಲಾಕ್ ವೈಸ್. ರಿಲ್ಯಾಕ್ಸ್. ಅರ್ಧ ಹಲಾಸನಕ್ಕೆ ಬಂದು ಮತ್ತೆ ನಿಧಾನವಾಗಿ ರಿಲ್ಯಾಕ್ಸ್ ಆಗೋಣ. ನೆಕ್ಸ್ಟ್ ಎಡಗಾಲು ಅರ್ಧ ಹಲಾಸನಕ್ಕೆ ಬಂದು ಸ್ಟಾರ್ಟ್ ಮಾಡೋಣ. ಕ್ಲಾಕ್ ವೈಸ್ ಸೈಕ್ಲಿಂಗ್ ಸ್ಟಾರ್ಟ್. ಅರ್ಧ ಹಲಾಸನಕ್ಕೆ ಬಂದು ಆಂಟಿ ಕ್ಲಾಕ್ ವೈಸ್. ಮತ್ತೆ ಅರ್ಧ ಹಲಾಸನಕ್ಕೆ ಬನ್ನಿ. ನಿಧಾನವಾಗಿ ಕಾಲನ್ನ ಕೆಳಗೆ ಇಳಿಸಿ. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಪೂರ್ಣ ವಿಶ್ರಾಂತಿ. ಪೂರ್ಣ ಶವಾಸನದಲ್ಲಿ ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಪವನ ಮುಕ್ತಾಸನ್. 2 ಕಾಲುಗಳನ್ನು ಜೋಡಿಸಿ ಅರ್ಧ ಹಲಾಸನಕ್ಕೆ ಬನ್ನಿ. ಅರ್ಧ ಹಲಾಸನಕ್ಕೆ ಬಂದು ನಂತರ ನಿಧಾನವಾಗಿ ಕಾಲುಗಳನ್ನು ಮಡಚಬೇಕು. ಫೋಲ್ಡ್ ಯುವರ್ ಲೆಗ್ಸ್. ಕೈಗಳಿಂದ ಲಾಕ್ ಮಾಡಿ 2 ಮೊಣಕಾಲುಗಳ ನಡುವೆ ನಿಮ್ಮ ಮೂಗಿನ ಭಾಗ ಬರಬೇಕು. ರೇಚಕ ಮಾಡ್ತಾ. ರೆಡಿ? ಅಂತಿಮ ಸ್ಥಿತಿ. ವೆರಿ ಗುಡ್. ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಮಾಡಿ. ಹೊಟ್ಟೆಯ ಕಡೆ ಗಮನ. ಕುತ್ತಿಗೆಯ ಭಾಗವನ್ನಷ್ಟೇ ವಾಪಸ್ ತನ್ನಿ. ಕಾಲುಗಳನ್ನು ಮತ್ತೆ ಅರ್ಧ ಹಲಾಸನಕ್ಕೆ ತರಬೇಕು. ಅರ್ಧ ಹಲಾಸನ್. ಈಗ ನಿಧಾನವಾಗಿ ಕಾಲುಗಳನ್ನು ಕೆಳಗೆ ಬಿಡಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಇನ್ ಕಂಪ್ಲೀಟ್ ಕಾರ್ಪ್ಸ್ ಪೋಸ್. ಪೂರ್ಣ ಶವಾಸನದಲ್ಲಿ ವಿಶ್ರಾಂತಿ. ರಿಲ್ಯಾಕ್ಸ್.
ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಉಸಿರಾಟದ ಗತಿಯನ್ನ ಗಮನಿಸ್ತಾ ಇರಿ. ಮೂಗಿನಿಂದ ಲಂಗ್ಸಿನವರೆಗೆ, ಶ್ವಾಸಕೋಶದವರೆಗೆ ಉಸಿರಿನ ಆಯಾಮವನ್ನ ಗಮನಿಸ್ತಾ ಇರಿ. ಆಯಾಮವನ್ನ ಗಮನಿಸ್ತಾ ಪೂರ್ಣ ವಿಶ್ರಾಂತಿ. ನಿಶ್ಚಲವಾಗಿರುವಂತಹ ಶರೀರ. ಎರಡು ಪಾದಗಳಿಗೆ ವಿಶ್ರಾಂತಿ. ವಿಶೇಷವಾಗಿ ಶರೀರದ ಭಾರವನ್ನು ಹೊರುವಂತಹ ಹಿಮ್ಮಡಿಯ ಭಾಗಕ್ಕೆ ವಿಶ್ರಾಂತಿ. ಮೀನಖಂಡದ ಭಾಗಕ್ಕೆ ವಿಶ್ರಾಂತಿ. ರಿಲ್ಯಾಕ್ಸ್. ಎರಡು ಮೊಣಕಾಲಿನ ಭಾಗಕ್ಕೆ ವಿಶ್ರಾಂತಿ. ರಿಲ್ಯಾಕ್ಸ್. ತೊಡೆಯ ಭಾಗದ ಎಲ್ಲ ಸ್ನಾಯುಗಳಿಗೆ ವಿಶ್ರಾಂತಿ. ಡೀಪ್ ಬ್ರೀದಿಂಗ್. ದೀರ್ಘ ಉಸಿರಾಟದೊಂದಿಗೆ ಶರೀರದ ಎಲ್ಲ ಮಾಂಸಖಂಡಗಳು, ಮೂಳೆಗಳು, ನರವ್ಯವಸ್ಥೆ ವಿಶ್ರಾಂತಿಯಲ್ಲಿದೆ. ಸೊಂಟದ ಭಾಗ ವಿಶ್ರಾಂತಿ. ರಿಲ್ಯಾಕ್ಸ್. ಹೊಟ್ಟೆಯ ಭಾಗ ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಎದೆಯ ಭಾಗಕ್ಕೆ ವಿಶ್ರಾಂತಿ. ಕೆಳಬೆನ್ನು, ನಡುಬೆನ್ನು, ಮೇಲ್ಬೆನ್ನಿಗೆ ವಿಶ್ರಾಂತಿ. ದೀರ್ಘ ಉಸಿರಾಟದೊಂದಿಗೆ ಶರೀರದ ಒಂದೊಂದೇ ಭಾಗಗಳನ್ನು ರಿಲ್ಯಾಕ್ಸ್ ಮಾಡ್ತಾ ಈಗ ಎರಡೂ ಕೈಗಳು ಪೂರ್ಣವಾಗಿ ರಿಲ್ಯಾಕ್ಸ್. ರಿಲ್ಯಾಕ್ಸ್. ಎರಡೂ ಭುಜಗಳು ವಿಶ್ರಾಂತಿ. ವಿಶ್ರಾಂತಿ. ಕುತ್ತಿಗೆಯ ಭಾಗ ವಿಶ್ರಾಂತಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ತಲೆಯ ಬಲಭಾಗ, ಎಡಭಾಗ ರಿಲ್ಯಾಕ್ಸ್. ದೀರ್ಘ ಉಸಿರಾಟದೊಂದಿಗೆ ರಿಲ್ಯಾಕ್ಸ್. ನೆತ್ತಿಯ ಭಾಗ ವಿಶ್ರಾಂತಿ. ರಿಲ್ಯಾಕ್ಸ್. ಮುಖದ ಎಲ್ಲ ಸ್ನಾಯುಗಳು ವಿಶ್ರಾಂತಿ. ಪ್ರಶಾಂತವಾದ ಮುಖ. ಪೂರ್ಣ ವಿಶ್ರಾಂತಿಯಲ್ಲಿರುವ ಶರೀರ. ಆರೋಗ್ಯಶಾಲಿ ಶರೀರದಲ್ಲಿ ಆರೋಗ್ಯಶಾಲಿ ಮನಸ್ಸು. ಶಕ್ತಿಶಾಲಿಯಾಗಿರುವಂತಹ ಆತ್ಮ. ವಿಶ್ರಾಂತಿ. ಈಗ ಪೂರ್ಣ ಶರೀರದ ಭಾವನೆಯಿಂದ ಭಿನ್ನರಾಗೋಣ. ಡಿಟ್ಯಾಚ್ ಆಗೋಣ. ನಮ್ಮ ಪೂರ್ಣ ಗಮನ
ಆತ್ಮನ ಕಡೆಗೆ, ಆಜ್ಞಾಚಕ್ರದ ಕಡೆಗೆ. ಕೆಲವು ಸೆಕೆಂಡುಗಳ ಕಾಲ ಬುದ್ಧಿಯಿಂದ ಪ್ರಯಾಣ ಮಾಡಿ. ನೀವು ಇದುವರೆಗೂ ಭೇಟಿ ನೀಡಿರುವಂತಹ ಯಾವುದಾದರೂ ಹಿಲ್ ಸ್ಟೇಷನ್ಗೆ ಹೋಗಿ ಬುದ್ಧಿಯಿಂದ ಆ ಹಿಲ್ ಸ್ಟೇಷನ್ನಿನ ಆ ಬೆಟ್ಟದ ಪ್ರದೇಶದ ತುದಿಯಲ್ಲಿ ಮೇಲ್ಭಾಗದಲ್ಲಿ ಈ ಶರೀರ ನಿಶ್ಚಲವಾಗಿ ಮಲಗಿದೆ ಅಂತ ಅನುಭವ ಮಾಡಿ. ನಿಮ್ಮ ಫೇವರೇಟ್ ಹಿಲ್ ಸ್ಟೇಷನ್ನ ಮೇಲೆ ಈ ಶರೀರ ಪಂಚ ತತ್ವಗಳ ನಡುವೆ ನಿಶ್ಚಲವಾಗಿ ವಿಶ್ರಾಂತಿ ಪಡೆಯುತ್ತಿದೆ. ಭೂಮಿಯ ತತ್ವ, ನೀರು, ನೆಲ, ಜಲ, ಅನಿಲ, ಆಕಾಶ, ಪ್ರಕಾಶ, ಪಂಚ ತತ್ವಗಳೆಲ್ಲವೂ ಸಹ ಈ ಶರೀರಕ್ಕೆ ಸಂಪೂರ್ಣವಾಗಿ ಸಹಯೋಗದಿಂದ ಶರೀರದ ಒಳಗಿನ ಪಂಚ ತತ್ವಗಳನ್ನು ಮಾತಾಡಿಸ್ತಾ ಇದೆ. ಪಂಚತತ್ವಗಳಿಂದ ಪಂಚತತ್ವಗಳ ಜೊತೆಗೆ ಸಂಭಾಷಣೆ. ಪೂರ್ಣ ಶರೀರ ಆರೋಗ್ಯಶಾಲಿ. ಈಗ ಶರೀರದ ಯಾವುದೇ ಭಾಗದಲ್ಲಿ ದುರ್ಬಲತೆ, ನೋವು, ಗಂಟುಗಳು ಇತ್ಯಾದಿ ಸಮಸ್ಯೆಗಳಿದ್ರೆ ಆ ಎಲ್ಲ ಸಮಸ್ಯೆಗಳನ್ನು ಪಂಚತತ್ವಗಳು ಹೀರಿಕೊಳ್ತಾ ಇದೆ ಅಂತ ಅನುಭವ ಮಾಡೋಣ. ಶರೀರದಲ್ಲಿರುವ ಎಲ್ಲ ದುರ್ಬಲತೆ ಸಮಸ್ಯೆಗಳನ್ನು, ಮ್ಯಾಗ್ನೆಟ್ ಕಬ್ಬಿಣದ ಚೂರುಗಳನ್ನು ಅಟ್ರಾಕ್ಟ್ ಮಾಡಿದಂತೆ ನಮ್ಮ ಶರೀರದ ದುರ್ಬಲತೆ ಸಂಪೂರ್ಣವಾಗಿ ಪಂಚತತ್ವಗಳಲ್ಲಿ ಕರಗಿ ಹೋಗ್ತಾ ಇದೆ. ಈಗ ನನ್ನ ಶರೀರ, ಮನಸ್ಸು, ಆತ್ಮ ಪೂರ್ಣವಾಗಿ ಶಕ್ತಿಶಾಲಿ, ಆರೋಗ್ಯಶಾಲಿ. ಕೆಲವು ಸೆಕೆಂಡುಗಳ ಕಾಲ ಆಂತರಿಕ ಮೌನ, ಹಕ್ಕಿಯಂತೆ ಹಗುರವಾಗಿ ಇರುವಂತಹ ಈ ಶರೀರವನ್ನು ಕೆಲವು ಸೆಕೆಂಡುಗಳ ಕಾಲ ಅಬ್ಸರ್ವ್ ಮಾಡಿ ಡಿಟ್ಯಾಚ್ ಆಗಿ. ಈಗ ಪುನಃ ಜಾಗೃತ ಅವಸ್ಥೆಗೆ ಬಂದು ಬುದ್ಧಿಯನ್ನ ನೀವು ನಿಮ್ಮ ಮನೆಯಲ್ಲಿ ಯೋಗಾಸನ ಮಾಡುತ್ತಿರುವ ನಿಮ್ಮ ಮ್ಯಾಟಿನ ಮೇಲೆ ಈ ಶರೀರ ಇರೋದನ್ನು ಗಮನಿಸಿ ವಾಪಸ್ ಬನ್ನಿ. ಬುದ್ಧಿಯಿಂದ ಜಾಗೃತ ಅವಸ್ಥೆಗೆ ಬನ್ನಿ. ಆತ್ಮ ರಾಜನಾಗಿ ಶರೀರದ ಕೈ ಬೆರಳು ಕಾಲ್ಬೆರಳುಗಳಿಗೆ ಆರ್ಡರ್ ಮಾಡೋಣ, ಮೂವ್ ಮಾಡೋಣ. ಲಘುವಾಗಿ ಪಾದದ ಬೆರಳುಗಳು ಕೈ ಬೆರಳುಗಳನ್ನು ಮೂವ್ ಮಾಡಿ. ಈಗ ನಿಧಾನವಾಗಿ ಕೈ ಬೆರಳು ಕಾಲ್ಬೆರಳುಗಳನ್ನು ಮೂವ್ ಮಾಡಿ ಯಾವುದಾದರೂ ಒಂದು ಕಡೆಗೆ ಹೊರಳಿ ಪ್ರಾಣಾಯಾಮಕ್ಕೆ ಸಿದ್ಧರಾಗಿ ಕೂತ್ಕೊಳ್ಳೋಣ. ನಿಧಾನವಾಗಿ ಸುಖಾಸನ, ಪದ್ಮಾಸನ, ವಜ್ರಾಸನ, ನಿಮಗೆ ಯಾವ ಆಸನ ಅನುಕೂಲ ಆಗುತ್ತೆ ಆ ಆಸನದಲ್ಲಿ ಕೂತ್ಕೊಳ್ಳಿ. ಇವತ್ತು ನಾವು ಸೂರ್ಯಾನುಲೋಮ ವಿಲೋಮ, ಸೂರ್ಯ ಭೇದನ ಪ್ರಾಣಾಯಾಮ ಮಾಡೋಣ. ಎಡಗೈನಲ್ಲಿ ಚಿನ್ಮುದ್ರ, ಬಲಗೈ ನಾಸಿಕ ಮುದ್ರ. ಮೊದಲು ಈ ಸೂರ್ಯಾನುಲೋಮ ವಿಲೋಮ, ಸೂರ್ಯ ಭೇದನ ಪ್ರಾಣಾಯಾಮ ಯಾರು ಮಾಡಬೇಕು ಅಂತಂದ್ರೆ, ಯಾರಿಗೆ
ಕೋಲ್ಡ್ ಪ್ರಾಬ್ಲಮ್ಸ್ ಇರುತ್ತೆ, ಬೇಗ ಬೇಗ ಶೀತ ಆಗೋದು, ಶೀತದಿಂದ ಅಲರ್ಜಿ ಆಗೋದು, ಅಸ್ತಮಾ ಪ್ರಾಬ್ಲಮ್ ಇರೋರು ಅವರು ಈ ಒಂದು ಪ್ರಾಣಾಯಾಮವನ್ನ ಕ್ರಮೇಣವಾಗಿ ಮಾಡಬೇಕು. ಬೆಳಗ್ಗೆ ಸಂಜೆ ಮಾಡ್ತಾ ಬಂದ್ರೆ ಅವರ ಒಂದು ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಮಾಡೋಣ. ಬೆನ್ನು ಕತ್ತಿನ ಭಾಗ ನೇರವಾಗಿರ್ಲಿ. ಎಡಗೈ ಚಿನ್ ಮುದ್ರ, ಬಲಗೈ ನಾಸಿಕ ಮುದ್ರ. ಈಗ ಎಡ ಹೊರಳೆಯನ್ನ ಕ್ಲೋಸ್ ಮಾಡಿ. ಕ್ಲೋಸ್ ಯುವರ್ ಲೆಫ್ಟ್ ನಾಸ್ಟ್ರೈಲ್. ಬಲದಿಂದಲೇ ಪೂರಕ ರೇಚಕ. ರೈಟ್. ಕ್ಲೋಸ್ ಯುವರ್ ಐಸ್. ಬಲದಿಂದಲೇ ಪೂರಕ ರೇಚಕ. ಕಂಟಿನ್ಯೂ for 6 times. Close your eyes. Observe your breathing. Deeply inhale. Inhale deeply. Exhale completely. Continue for 6 times. Observe your breathing. Last, inhale, exhale. Relax your hands. Relax. ಇದರ ಜೊತೆಗೆ ಮಾಡಬಹುದಾದಂತಹ ಇನ್ನೊಂದು ಪ್ರಾಣಾಯಾಮ ಸೂರ್ಯಭೇದನ. ಸೂರ್ಯಭೇದನ ಪ್ರಾಣಾಯಾಮ ಅಂತಂದ್ರೆ ಫಸ್ಟು ಎಡ ಹೊರಳೆಯನ್ನ ಮುಚ್ಚುತ್ತೀವಿ, ಬಲದಿಂದ ಪೂರಕ, ಬಲದಿಂದ ಪೂರಕ, ಮತ್ತೆ ಬಲ ಹೊರಳೆಯನ್ನ ಮುಚ್ಚಿ ಎಡದಿಂದ ರೇಚಕ. ರೈಟ್. ಇನ್ಹೇಲ್ ಫ್ರಮ್ ರೈಟ್. ಎಕ್ಸೇಲ್ ಥ್ರೂ ಲೆಫ್ಟ್. ಕಂಟಿನ್ಯೂ ಫಾರ್ 6 times. Observe your breathing. Inhale deeply. Exhale completely. Surya Bhedana Pranayama. Relax. Relax your hands. ಎರಡು ಹೊರಳೆಗಳಿಂದ ದೀರ್ಘವಾದ ಉಸಿರಾಟ. ಈಗಾಗಲೇ ನಾವು ಓಂಕಾರದ ಲಾಭಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತು ನಾವು 7 ಬಾರಿ ಓಂಕಾರ ಉಚ್ಚಾರಣೆ ಮಾಡೋಣ. ಉಚ್ಚಾರಣೆ ಮಾಡುವಾಗ ಆತ್ಮನ ಸ್ವಧರ್ಮದಲ್ಲಿ ನನ್ನ ಇನ್ನೇಟ್ ಕ್ವಾಲಿಟೀಸ್ ಅದರ ಬಗ್ಗೆ ಜಾಗೃತನಾಗಿ ಗಮನ ಕೊಡ್ತಾ ಏಕಾಗ್ರತೆಯಿಂದ ಓಂಕಾರ ಉಚ್ಚಾರಣೆ ಮಾಡೋಣ. ರೆಡಿ? 2 ಕೈ ಚಿನ್ ಮುದ್ರ, ಬೆನ್ನು ಕತ್ತು ನೇರವಾಗಿರ್ಲಿ. ದೀರ್ಘವಾಗಿ ಪೂರಕ ಉಸಿರನ್ನ ಒಳಗೆ ತಗೊಳ್ಳೋಣ. ನಾನಾತ್ಮ ಪವಿತ್ರ ಸ್ವರೂಪ. ಓ ಪೂರಕ್. ನಾನಾತ್ಮ ಸುಖ ಸ್ವರೂಪ. ಓ ನಾನಾತ್ಮ ಶಾಂತ ಸ್ವರೂಪ. ಓ ನಾನಾತ್ಮ ಜ್ಞಾನ ಸ್ವರೂಪ. ಓ ನಾನಾತ್ಮ ಪ್ರೇಮ ಸ್ವರೂಪ.
ನಾನಾತ್ಮ ಶಕ್ತಿ ಸ್ವರೂಪ. ನಾನಾತ್ಮ ಆನಂದ ಸ್ವರೂಪ. ಅಬ್ಸರ್ವ್ ಮಾಡಿ, ನಾನೀಗ ಸ್ವಧರ್ಮದಲ್ಲಿ ಸ್ಥಿತನಾಗಿರುವಂತಹ ಶಕ್ತಿಶಾಲಿ ಆತ್ಮ. ಜಾಯಿನ್ ಯುವರ್ ಹ್ಯಾಂಡ್ಸ್. ನಮಸ್ಕಾರ ಸ್ಥಿತಿ, ಮುಕ್ತಾಯ ಪ್ರಾರ್ಥನೆ. 1 ಬಾರಿ ಓಂಕಾರ, ದೀರ್ಘ ಪೂರಕ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಭೂನಮನ. ಟೇಕ್ ಯುವರ್ ಹ್ಯಾಂಡ್ಸ್ ಬ್ಯಾಕ್. ಲಾಕ್ ಮಾಡಿ ಕೈಗಳನ್ನು. ನಿಧಾನವಾಗಿ ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಭೂನಮನ. ಹಣೆಯನ್ನ ನೆಲಕ್ಕೆ ಮುಟ್ಟಿಸುವ ಪ್ರಯತ್ನ. ದೀರ್ಘವಾಗಿ ಪೂರಕ ಮಾಡ್ತಾ ವಾಪಸ್ ಬನ್ನಿ. Rub your palms gently. Touch your eyes, face, the neck region. Open your eyes slowly. Relax. ಈ ರೀತಿ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಕೊಡುವಂತಹ ಸಮಯ ಮುಂದಿನ ಎಷ್ಟೋ ಸಮಯ ನಾವು ಆರೋಗ್ಯಶಾಲಿಯಾಗಿ ಶಕ್ತಿಶಾಲಿಯಾಗಿ ಬದುಕನ್ನು ನಡೆಸಲಿಕ್ಕೆ ಬಹಳ ಸಹಯೋಗ ಆಗುತ್ತೆ. ಇದುವರೆಗೂ ನಾವು ಶಾರೀರಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋದ್ರ ಕಡೆ ಗಮನ ಕೊಟ್ವಿ. ಇದೀಗ ಆತ್ಮಿಕ ಆರೋಗ್ಯ, ಸ್ಪಿರಿಚುವಲಿ ನಾವು ಹೆಲ್ದಿ ಆಗಲಿಕ್ಕೆ ಸಹಜ ರಾಜಯೋಗ ಮೆಡಿಟೇಷನ್ ಅನ್ನ ಪ್ರಾಕ್ಟೀಸ್ ಮಾಡೋಣ. ಧನ್ಯವಾದಗಳು. ಓಂ ಶಾಂತಿ. ಓಂ ಶಾಂತಿ. ತಾವು ಈಗಾಗಲೇ ಈ ಸೃಷ್ಟಿ ನಾಟಕ ಚಕ್ರದ ಬಗ್ಗೆ ವಿಷಯವನ್ನು ತಿಳ್ಕೊಂಡಿದ್ದೀರಿ. ಇದು 5000 ವರ್ಷದ ಒಂದು ನಾಟಕ. ಚಕ್ರ ಅಂದ ಕೂಡಲೇ ಅದು ಮತ್ತು ಸುತ್ತು ಬರ್ತಾ ಇರ್ತದೆ. ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಕಲಿಯುಗ ಮುಗೀತಂದರೆ ಮತ್ತೆ ಪುನಃ ಸತ್ಯಯುಗ, ತ್ರೇತ, ದ್ವಾಪರ, ಕಲಿಯುಗ. ಗಂಟೆಯ ಚಕ್ರ, ದಿನದ ಚಕ್ರ, ವಾರದ ಚಕ್ರ, ತಿಂಗಳ ಚಕ್ರ, ಅದೇ ರೀತಿ ಸಂವತ್ಸರ ಚಕ್ರ. ಹಾಗೆಯೇ 5000 ವರ್ಷಕ್ಕೊಮ್ಮೆ ಯುಗ ಚಕ್ರದಲ್ಲಿ ಸಹ ಒಂದು ಪರಿವರ್ತನೆ ಇದೆ. ಈ ಸತ್ಯಯುಗ ಮತ್ತು ತ್ರೇತಾಯುಗವನ್ನು ಸೇರಿ ಸ್ವರ್ಗ ಅಂತ ಹೇಳಿಕೊಂಡು ಕರೆಯಲಾಗ್ತದೆ. ಸತ್ಯಯುಗದಲ್ಲಿ ಆ ಸಮಯದ ಒಂದು ಭೂಮಂಡಲದಲ್ಲಿ ಸಂಪೂರ್ಣ ಸಮಶೀತೋಷ್ಣ ವಾಯುಮಂಡಲ ಇತ್ತು. ಅಲ್ಲಿ ಯಾವುದೇ ತರಹದ ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪ ಇಂಥ ಪ್ರಾಕೃತಿಕ ವಿಕೋಪಗಳು ಇಲ್ಲದಿರುವಂತಹ ಪ್ರಪಂಚ ಅದು.
ಅಲ್ಲಿಯ ಸಸ್ಯ ಸಮೃದ್ಧಿ, ಆ ಸಮಯದಲ್ಲಿ ಫಲಪುಷ್ಪಗಳಿಂದ ತುಂಬಿದಂಥ ಸಸ್ಯ ಸಮೃದ್ಧಿ, ಅದರ ಜೊತೆಗೆ 365 ದಿನವೂ ಸಹ ವಸಂತ ಋತು ಇದ್ದಂತೆ. ಆಮೇಲೆ ಆ ಸಮಯದಲ್ಲಿ ದೇವಿ ದೇವತೆಗಳು ಭಾರತದಲ್ಲಿ ವಾಸ ಮಾಡ್ತಾ ಇದ್ದ ಭಾರತೀಯರೆಲ್ಲರೂ ಸಹ ದೇವಿ ದೇವತೆಗಳು. ಸಂಪೂರ್ಣ ರೋಗ ರುಜಿನದಿಂದ ಮುಕ್ತ, ದುಃಖ ಶಾಂತಿಯಿಂದ ಮುಕ್ತ ಇದ್ದಂಥ ಸಮಾಜ ಅದು. ಎಲ್ಲೆಡೆನೂ ಸಹ ಸುಖ, ಶಾಂತಮಯ, ಪವಿತ್ರಮಯ, ಧರ್ಮಶ್ರೇಷ್ಠ, ಕರ್ಮಶ್ರೇಷ್ಠ ಜೀವನ ಅದು. ಆ ಸಮಯದಲ್ಲಿ ದೇವಿ ದೇವತೆಗಳೆಲ್ಲರೂ ಸಹ ಅವರು ಮಾನವರೇ, ಆದರೆ ದೇವ ಮಾನವರು. ಆತ್ಮ ಜ್ಯೋತಿ ಧರಿಸಿರುವಂತಹ ದೇಹ ಅದು ಸಂಪೂರ್ಣ ಸತ್ವಪ್ರಧಾನ. ತಮಗೆ ಹೇಳಿದಂತೆ ರೋಗ ರುಜಿನಗಳಿಲ್ಲ, ದುಃಖ ಶಾಂತಿ ಇಲ್ಲ. ಆತ್ಮಜ್ಯೋತಿಗಳೆಲ್ಲ ಸಂಪೂರ್ಣ ಸತ್ವಪ್ರಧಾನರು, 16 ಕಲಾ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳು, ಮರ್ಯಾದಾ ಪುರುಷೋತ್ತಮರು. ಆತ್ಮದಲ್ಲಿ ಪ್ರಾಮಾಣಿಕ, ನೈತಿಕ ಎಲ್ಲ ರೂಪದಲ್ಲಿ ಸಹ ಸಂಪನ್ನ ಇರುವ ಕಾರಣದಿಂದ ಆ ಒಂದು ಸಮಾಜದಲ್ಲಿ ನ್ಯಾಯಾಧೀಶರುಗಳಿಲ್ಲ, ವಕೀಲರಿಲ್ಲ, ಪೊಲೀಸರಿಲ್ಲ, ಜೈಲಿಲ್ಲ, ಆಸ್ಪತ್ರೆ ಇಲ್ಲ, ಡಾಕ್ಟರ್ಸ್ ಇಲ್ಲ. ನೀವೇ ವಿಚಾರ ಮಾಡಿ, ಇದು ಯಾವುದರ ಅವಶ್ಯಕತೆಯೇ ಇಲ್ಲದಿರುವಂತಹ ಪ್ರಪಂಚ, ಸಂಪೂರ್ಣ ಸುಖ ಶಾಂತಮಯ ಜಗತ್ತದು. ಆ ಸಮಯದಲ್ಲಿ ದೇವಾತ್ಮರು ಸತ್ಯಯುಗದಲ್ಲಿ 8 ಬಾರಿ ದೇಹವನ್ನು ಬದಲು ಮಾಡ್ಕೊಳ್ತಾರೆ. 1250 ವರ್ಷದಲ್ಲಿ 8 ಬಾರಿ ಜನ್ಮ, ಅಂದರೆ ಸರಾಸರಿ 150 ವರ್ಷ. ಅಲ್ಲಿ ಎಲ್ಲರೂ 16 ಕಲಾ ಸಂಪನ್ನ ಇರ್ತಾರೆ. ಸತ್ಯಯುಗದಲ್ಲಿ ಒಟ್ಟು ಪ್ರಾರಂಭದಿಂದ 9 ಲಕ್ಷ ಆ ಸಮಯದ ದೇವತೆಗಳ ಸಂಖ್ಯೆ, ಪಾಪ್ಯುಲೇಷನ್. ಸತ್ಯಯುಗ ಮುಗಿದ ಮೇಲೆ ತ್ರೇತಾಯುಗ ಬರ್ತದೆ. ಕಾಲಚಕ್ರ ತಾನೇ ತಾನಾಗಿ ಉರುಳ್ತಾ ಇರ್ತದೆ. ತ್ರೇತಾಯುಗ ಬಂದಾಗ 16 ಕಲಾ ಸಂಪನ್ನ ಇದ್ದವರು 2% ಕಲೆಗಳು ಕಡಿಮೆಯಾಗಿ 14 ಕಲೆಗಳಿರ್ತವೆ. ಮತ್ತೆ ತ್ರೇತಾಯುಗದಲ್ಲಿ ಸಹ ಸಂಪೂರ್ಣ ಮರ್ಯಾದಾ ಪುರುಷೋತ್ತಮರಾಗಿರ್ತಾರೆ. ದೇವಿ ದೇವತೆಗಳು ನಿರ್ವಿಕಾರಿಗಳಾಗಿರ್ತಾರೆ. ಅಲ್ಲಿನೂ ಸುಖ ಶಾಂತ ವಾತಾವರಣ ಇರ್ತದೆ. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇದ್ದರೆ, ತ್ರೇತಾಯುಗದಲ್ಲಿ ರಾಮ ಸೀತೆಯರ ರಾಜ್ಯ. ತ್ರೇತಾಯುಗದಲ್ಲಿ ಪ್ರತಿಯೊಂದು ಆತ್ಮನು ಸಹ 12 ಜನ್ಮ ತಗೊಳ್ತಾರೆ. ಆಯುಷ್ಯ ಕಡಿಮೆ ಆಗ್ತದೆ, ಜನ್ಮ ಜಾಸ್ತಿ ಆಗ್ತದೆ. ಸತ್ಯ ತ್ರೇತ ಆದಾಗ ತ್ರೇತದ ಎಂಡಿಗೆ ಒಟ್ಟು 33 ಕೋಟಿ ದೇವಿ ದೇವತೆಗಳು ಈ ಭೂಮಂಡಲದಲ್ಲಿ ವಾಸ ಮಾಡ್ತಾರೆ. ಸತ್ಯಯುಗದಲ್ಲಿ ಪಾತ್ರ ಮಾಡ್ತಾ ಇದ್ದವರೆಲ್ಲ ಪುನರ್ಜನ್ಮ ತಗೊಳ್ತಾ ತ್ರೇತಾಯುಗಕ್ಕೆ ಬರ್ತಾರೆ. ಅಷ್ಟೊತ್ತಿಗೆ ಪರಮಧಾಮದಿಂದ ಎಕ್ಸ್ಟ್ರಾ ಸೋಲ್ಸ್, ಎಕ್ಸ್ಟ್ರಾ ಆತ್ಮಗಳು ಭೂಲೋಕದಲ್ಲಿ ಪಾತ್ರ ಮಾಡಲಿಕ್ಕೆ ಬರ್ತಾರೆ. ಮೊದಲಿದ್ದವರು ಮತ್ತೆ ಎಕ್ಸ್ಟ್ರಾ ಪರನಾಮದಿಂದ ಬರುವವರು ಒಟ್ಟು ಸಂಖ್ಯೆ ತ್ರೇತಾಯುಗದ ಎಂಡಿಗೆ 33 ಕೋಟಿ. ಸತ್ಯ ತ್ರೇತಾಯುಗದಲ್ಲಿ ಸಂಪೂರ್ಣ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಎಲ್ಲ ತುಂಬಿರ್ತದೆ. ಅಷ್ಟು 33 ಕೋಟಿ ದೇವಿ ದೇವತೆಗಳು ಸಹ ಪಾತ್ರ ಮಾಡ್ತಾ ಇದ್ದಂತೆ ಭೂಲೋಕದಲ್ಲಿ ದ್ವಾಪರ ಯುಗ ಪ್ರಾರಂಭ ಆಗ್ತದೆ. ದ್ವಾಪರ ಯುಗದಲ್ಲಿ ಆತ್ಮನ ಬ್ಯಾಟ್ರಿ ಡೌನ್ ಆಗುವ ಕಾರಣದಿಂದ, ಪಾತ್ರ ಮಾಡ್ತಾ ಬಂದಂತೆ ಡೌನ್ ಆಗುವ ಕಾರಣದಿಂದ ದುಃಖ ಅಶಾಂತಿ ಎಲ್ಲ ಪ್ರಾರಂಭ ಆಗ್ತದೆ. ಆತ್ಮಾಭಿಮಾನಿಯಾಗಿದ್ದಂತಹ ದೇವಿ ದೇವತೆಗಳು ಪಾತ್ರ ಮಾಡ್ತಾ ದೇಹಾಭಿಮಾನದಲ್ಲಿ ಬರ್ತಾರೆ. ದ್ವಾಪರ ಯುಗಕ್ಕೆ ದುಃಖ ಶಾಂತಿ ಪ್ರಾರಂಭ ಆದ ಕೂಡಲೇ ಮತ್ತೆ ಪೂಜೆ ಪ್ರಾರಂಭ ಆಗ್ತದೆ, ಭಕ್ತಿಯ ಮಾರ್ಗ ಪ್ರಾರಂಭ ಆಗ್ತದೆ. ತಮ್ಮದು ಹಿಂದಿನ ದೇವಿ ದೇವತಾ ಸ್ವರೂಪವನ್ನೇ ಮೂರ್ತಿ ರೂಪದಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಏಕದೇವೋಪಾಸನೆಯ ಉಗಮ ಆಗ್ತದೆ.
ಜ್ಯೋತಿ ಸ್ವರೂಪ ಪರಮಾತ್ಮನನ್ನ ಜ್ಯೋತಿರ್ಲಿಂಗ ರೂಪದಲ್ಲಿ ಎಲ್ಲ ಕಡೆನೂ ಸಹಿತ ಮೊದಲನೇ ದೇವಾಲಯನೇ ಸೌರಾಷ್ಟ್ರದ ಸೋಮನಾಥ ದೇವಾಲಯ. ಆಮೇಲೆ ದೇವಿ ದೇವತೆಗಳ ಪೂಜೆ. ಅಂದರೆ ಸಂಕಟ ಬಂದಾಗ ವೆಂಕಟರಮಣ ಅಂದಂತೆ ಭಕ್ತಿ ಮಾರ್ಗ ಬೆಳೀತಾ ಬೆಳೀತಾ ಬರ್ತದೆ. ದ್ವಾಪರ ಯುಗದಲ್ಲಿ ಪ್ರತಿಯೊಂದು ಮನುಷ್ಯಾತ್ಮರು ಸಹ 21 ಜನ್ಮವನ್ನು ತಗೊಳ್ತಾರೆ. ಸತ್ಯುಗದಲ್ಲಿ 8 ಜನ್ಮ, ತ್ರೇತಾಯುಗದಲ್ಲಿ 12 ಜನ್ಮ, ದ್ವಾಪರ ಯುಗದಲ್ಲಿ 21 ಜನ್ಮ, ಕಲಿಯುಗದಲ್ಲಿ 42 ಜನ್ಮ. ಸತ್ಯಯುಗನೂ 1250 ವರ್ಷ, ತ್ರೇತಾಯುಗನೂ 1250 ವರ್ಷ, ದ್ವಾಪರ ಯುಗನೂ 1250 ವರ್ಷ, ಕಲಿಯುಗನೂ 1250 ವರ್ಷ. ಅಷ್ಟೇ ಸಮಯದಲ್ಲಿ ಜನ್ಮ ಜಾಸ್ತಿ ಆಗ್ತದೆ, ಆಯುಷ್ಯ ಕಡಿಮೆ ಆಗ್ತದೆ. ದ್ವಾಪರ ಯುಗದಲ್ಲಿ ಸತ್ಯುಗದಲ್ಲಿದ್ದವರನ್ನ ಸೂರ್ಯವಂಶಗಳಂತ ಕರೆಯಲಾಗ್ತದೆ, ತ್ರೇತಾಯುಗದಲ್ಲಿದ್ದವರನ್ನ ಚಂದ್ರವಂಶಗಳಂತ ಕರೆಯಲಾಗ್ತದೆ, ದ್ವಾಪರ ಯುಗದಲ್ಲಿ ಇರೋರನ್ನ ವೈಶ್ಯವಂಶಗಳು ಅಂತ ಕರೆಯಲಾಗ್ತದೆ, ಕಲಿಯುಗದಲ್ಲಿ ಶೂದ್ರ ವಂಶ ಅಂತ ಕರೆಯಲಾಗ್ತದೆ. 8 ಜನ್ಮ, 12 ಜನ್ಮ, 21 ಜನ್ಮ, 42 ಜನ್ಮ. ಆಮೇಲೆ ಸತ್ಯುಗದಲ್ಲಿ 16 ಕಲೆ ಸಂಪನ್ನ ಇದ್ದವರು, ತ್ರೇತಾಯುಗದಲ್ಲಿ 14 ಕಲೆ, ದ್ವಾಪರದಲ್ಲಿ 8 ಕಲೆ, ಕಲಿಯುಗದ ಕೊನೆಗೆ ಆತ್ಮ ಕಲಾಹೀನ ಆಗ್ತದೆ. ತಮ್ಗೆ ಗೊತ್ತಿದೆ, ಒಂದು ಬಕೆಟ್ನಲ್ಲಿ ಅರ್ಧ ಬಕೆಟ್ ನಾವು ಬಿಸಿ ನೀರಿಟ್ಕೊಂಡಿರ್ತೀವಿ. ಆಮೇಲೆ ಸ್ವಲ್ಪ ಸ್ವಲ್ಪ ತಣ್ಣೀರನ್ನು ಮಿಕ್ಸ್ ಮಾಡ್ತಾ ಹೋದರೆ ಕೊನೆಗೆ ಬಿಸಿ ನೀರಿದ್ದಂಥ ಬಕೆಟು ಸಂಪೂರ್ಣ ತಣ್ಣೀರು ಎಷ್ಟರ ಮಟ್ಟಿಗೆ ಆಗ್ತದೆ ಅಂದರೆ ತಣ್ಣೀರಿನ ಹಾಗೇನೆ ಬಿಸಿನೀರು ತಣ್ಣೀರಿನ ಮಟ್ಟಕ್ಕೆ ಬಂದ್ಬಿಡ್ತದೆ. ಅದೇ ರೀತಿ ನಾವು ಸತ್ಯಯುಗದಲ್ಲಿದ್ದಾಗ ಆತ್ಮ ಎಷ್ಟು ಸತ್ವ ಪ್ರಧಾನ ಇತ್ತು, ತ್ರೇತಾಯುಗದಲ್ಲಿ ಸತ್ವ, ದ್ವಾಪರದಲ್ಲಿ ರಜೋ, ಕಲಿಯುಗದಲ್ಲಿ ತಮೋ ಪ್ರಧಾನ. ಆತ್ಮ ಅಭಿಮಾನಿ ಸ್ಥಿತಿ ಇದ್ದವರು ಸ್ವಲ್ಪ ದೇಹಾಭಿಮಾನದಲ್ಲಿ ಬರ್ತಾ ಕೊನೆಗೆ ಕಲಿಯುಗದ ಕೊನೆಗೆ ದೇಹನೇ ನಾನು ಅನ್ನುವಂತಹ ಒಂದು ಮಟ್ಟಕ್ಕೆ ಮನುಷ್ಯಾತ್ಮ ಬಂದು ತಲುಪ್ತಾನೆ. ಯಾವಾಗ ಈ ಹೊರಗಡೆ ಕಾಣುವಂತಹ ಈ ದೇಹವನ್ನ ನಾನು ಅಂತ ತಿಳ್ಕೊಂಡ್ರೆ, ಗೊತ್ತಿದೆ ತಮಗೆ, ದೇಹದ ಪ್ರಜ್ಞೆ ಇದ್ದಾಗ ದೇಹದ ಧರ್ಮ, ಪರಧರ್ಮ, ದುಃಖ, ಅಶಾಂತಿ, ಈರ್ಷೆ, ಕ್ರೋಧ ಅಥವಾ ಅಶಾಂತಿ, ಟೆನ್ಷನ್ ಇವೆಲ್ಲನೂ ಸಹ ಬಾಡಿ ಕಾನ್ಷಿಯಸ್ನಿಂದ ಬಂದಿರುವಂತಹ ಗುಣಗಳು. ಆತ್ಮನ ಒರಿಜಿನಲ್ ಗುಣ ಏನಿತ್ತು, ಶಾಂತಿ, ಪ್ರೀತಿ, ಏಕತೆ ಅಥವಾ ಮಧುರತೆ, ಸತ್ಯತೆ, ಇವೆಲ್ಲವೂ ಸಹ ಪಾತ್ರ ಮಾಡ್ತಾ ಬಾಡಿ ಕಾನ್ಷಿಯಸ್ನಿಂದ ಮನುಷ್ಯ ಕರ್ಮವನ್ನ ಮಾಡಿ ಎಲ್ಲ ದೇಹಾಭಿಮಾನದ ಸಂಸ್ಕಾರದಿಂದ ಆತ್ಮನ ಒರಿಜಿನಲ್ ಗುಣ ಮುಚ್ಚಲ್ಪಡ್ತದೆ. ಕಲಿಯುಗದ ಕೊನೆಯಲ್ಲಿ ತಮ್ಗೆ ಗೊತ್ತಿದೆ, ಕಲಿಯುಗ ಅಂದ್ರೇನೆ ಕಲಹದ ಯುಗ. ಪ್ರತಿಯೊಬ್ಬರ ಮನಸ್ಸಿನೊಳಗೂ ಕಲಹ, ಮನೆಯೊಳಗೂ ಕಲಹ, ಸಮಾಜದಲ್ಲಿಯೂ ಕಲಹ. ಸತ್ಯ ತ್ರೇತಾಯುಗದಲ್ಲಿ ಪಾತ್ರ ಮಾಡ್ತಾ ಇದ್ದಂತಹ ದೇವಿ ದೇವತೆಗಳೆಲ್ಲ ಪಾತ್ರ ಮಾಡ್ತಾ ದ್ವಾಪರಯುಗಕ್ಕೆ ಬರ್ತಾರೆ, ಕಲಿಯುಗಕ್ಕೆ ಅವರೇ ಪಾತ್ರ ಮಾಡ್ತಾ ಕಲಿಯುಗಕ್ಕೆ ಬರ್ತಾರೆ. ನಡುವೆ ಎಷ್ಟರ ಮನುಷ್ಯಾತ್ಮರು ಪರಂಧಾಮದಿಂದ ಕೆಳಗಿಳಿದು ಬರ್ತಾರೆ. ಆತ್ಮಜ್ಯೋತಿಗಳು ಪರಂಧಾಮದಿಂದ ಕೆಳಗಿಳಿತಾ ಇರ್ತಾರೆ, ಇಲ್ಲಿದ್ದವರು ಪುನರ್ಜನ್ಮ ತಗೊಳ್ತಾ ಇರ್ತಾರೆ. ಈಗ ಕಲಿಯುಗದ ಕೊನೆಯಲ್ಲಿ ಈ ಭೂಮಂಡಲದಲ್ಲಿ 750 ಕೋಟಿ ವರ್ಲ್ಡ್ ಪಾಪ್ಯುಲೇಷನ್. ಯಾವುದೇ ಒಂದು ನಾಟಕ ನಡೆಯುವಾಗ ಎಲ್ಲಾ ಪಾತ್ರಧಾರಿಗಳು ಒಮ್ಮೆಲೆ ಏನು ಸ್ಟೇಜಿಗೆ ಹೋಗುವುದಿಲ್ಲ, ಅವರವರ ಪಾತ್ರ ಬಂದಾಗ ಸ್ಟೇಜಿಗೆ ಬರ್ತಾರೆ. ನಾಟಕದ ಕೊನೆಯಾಗುವಾಗ ಎಷ್ಟು ಪಾತ್ರಧಾರಿಗಳಿದ್ದರೋ ಎಲ್ಲರೂ ಸ್ಟೇಜಿಗೆ ಬರ್ತಾರೆ. ಕೊನೆಯ ಒಂದು ದೃಶ್ಯ ಇದೆ ಅಂತನ್ನುವಾಗ ಆ ಸಮಯದಲ್ಲಿ ಡೈರೆಕ್ಟರು ಸ್ಟೇಜಿಗೆ ಬರ್ತಾರೆ, ನಾಟಕದಲ್ಲಿ ಪಾತ್ರ ಮಾಡಿದ ಎಲ್ಲಾ ಪಾತ್ರಧಾರಿಗಳು ಸ್ಟೇಜಿಗೆ ಬರ್ತಾರೆ. ಇನ್ನು ಒಂದು ದೃಶ್ಯ ಬಾಕಿ ಇದೆ ಅಂತನ್ನುವಾಗ, ಅದೇ ರೀತಿ ಇದೀಗ ಕಲಿಯುಗದ ಅಂತಿಮ ಸಮಯ. ಪರಮಧಾಮದಲ್ಲಿ ಎಷ್ಟೆಲ್ಲ ಆತ್ಮಗಳಿದ್ದಾರೋ ಅವರೆಲ್ಲರೂ ಸಹ ಭೂಲೋಕದಲ್ಲಿ ಪಾತ್ರ ಮಾಡಲಿಕ್ಕೆ ಬಂದಿದ್ದಾರೆ. ಅದರ ಜೊತೆಗೆ ಡೈರೆಕ್ಟರು ಈಗ ಈ ಸೃಷ್ಟಿ ಎನ್ನುವಂತಹ ರಂಗಮಂಟಪದಲ್ಲಿ ಡೈರೆಕ್ಟರು ಈಗ ಈ ಜಗತ್ತಿಗೆ ಬಂದ್ಬಿಟ್ಟಿದ್ದಾರೆ. ತಮ್ಗೆ ಗೊತ್ತಿದೆ, ನಾವೆಲ್ಲ ಆತ್ಮಗಳು ಪಾತ್ರಧಾರಿಗಳು. ಪರಮ ಆತ್ಮ ಅವನು ಸೂತ್ರಧಾರಿ.
ಅವನು ಡೈರೆಕ್ಟರ್. ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಪರಮಾತ್ಮನೇ ಈ ಭೂಮಂಡಲದಲ್ಲಿ ಅವತರಿಸಿ ಕಲಿಯುಗದ ಸಾಮಾನ್ಯ ಮಾನವನ ಹತ್ರ ಇದ್ದಂತಹ ಬಾಡಿ ಕಾನ್ಷಿಯಸ್ ದೇಹಾಭಿಮಾನದ ಸಂಸ್ಕಾರವನ್ನ ಕಳಚಲಿಕ್ಕೋಸ್ಕರ ಪ್ರತಿನಿತ್ಯ ಸಹಜ ರಾಜಯೋಗವನ್ನ ಇಲ್ಲಿ ಅಭ್ಯಾಸ ಮಾಡಿಸಲಾಗ್ತದೆ. ಪ್ರತಿನಿತ್ಯ ಪರಮಾತ್ಮ ಈಶ್ವರಿಯ ಜ್ಞಾನವನ್ನ ಕೊಡ್ತಾರೆ. ಈಶ್ವರನೇ ಸ್ವತಃ ಕೊಡುವಂತ ಜ್ಞಾನ ಇದು. ಅದರ ಜೊತೆಗೆ ಆತ್ಮ ಪರಮಾತ್ಮನ ನೆನಪು ಮಾಡ್ತಾ ಮೆಡಿಟೇಷನ್ ಮಾಡುವಂತ ವಿಧಿಯನ್ನು ಸಹ ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಪರಮಾತ್ಮ ಈಶ್ವರ ತನ್ನ ವಿಶ್ವವಿದ್ಯಾಲಯವನ್ನು ತೆರೆದು ಇಲ್ಲಿ ಶಿಕ್ಷಣವನ್ನು ನೀಡಲಾಗ್ತಾ ಇದೆ. ಸಾಮಾನ್ಯ ಮಾನವ ತಾನು ಈ ಸೃಷ್ಟಿಯ ಆದಿಕಾಲದಲ್ಲಿ ಏನು ದೇವ ಮಾನವ ಸ್ಥಿತಿಯಲ್ಲಿದ್ನೋ ಮತ್ತೆ ಪುನಃ ಮಾನವನನ್ನ ದೇವ ಮಾನವನನ್ನಾಗಿ ಮಾಡಲಿಕ್ಕೋಸ್ಕರ ಈಶ್ವರಿ ವಿಶ್ವವಿದ್ಯಾಲಯ ಶಿಕ್ಷಣ ಕೊಡ್ತಾ ಇದೆ. ತಮ್ಗೆ ಈಗಾಗಲೇ ಹೇಳಿದ್ದೀವಿ, ಎಂಜಿನಿಯರಿಂಗ್ ಕಾಲೇಜಲ್ಲಿ ಓದಿದವರು ಎಂಜಿನಿಯರ್ ಆಗ್ತಾರೆ, ಮೆಡಿಕಲ್ ಕಾಲೇಜಲ್ಲಿ ಓದಿದವರು ಡಾಕ್ಟರ್ ಆಗ್ತಾರೆ. ಅದೇ ರೀತಿ ಲಾ ಕಾಲೇಜಿನಲ್ಲಿ ಓದಿದವರು ಲಾಯರ್ ಆಗ್ತಾರೆ. ಈಶ್ವರನ ಕಾಲೇಜಲ್ಲಿ ಓದಿದ್ರೆ ಜ್ಞಾನ ಯೋಗವನ್ನು ಅಭ್ಯಾಸ ಮಾಡಿದರೆ ಮಾನವನಲ್ಲಿ ದೇವ ಮಾನವ ಸಂಸ್ಕಾರ ನ್ಯಾಚುರಲ್ ಆಗಿ ಒಡಮೂಡುತ್ತದೆ. ಮಾನವರನ್ನು ದೇವ ಮಾನವರನ್ನಾಗಿ ಮಾಡುವಂಥದ್ದೇ ಈಶ್ವರಿ ವಿಶ್ವವಿದ್ಯಾಲಯದ ಶಿಕ್ಷಣದ ಮುಖ್ಯ ಉದ್ದೇಶ. ಆದ್ದರಿಂದ ವರ್ತಮಾನ ಸಮಯದಲ್ಲಿ ಇಡೀ ವಿಶ್ವದ ಮನುಷ್ಯಾತ್ಮರಿಗೆ 147 ರಾಷ್ಟ್ರಗಳಲ್ಲಿ 10,500ಕ್ಕಿಂತಲೂ ಜಾಸ್ತಿ ಸೇವಾ ಕೇಂದ್ರವನ್ನು ತೆರೆದು ಇವತ್ತು ಈಶ್ವರಿ ವಿಶ್ವವಿದ್ಯಾಲಯ ಸೇವೆಯನ್ನು ಸಲ್ಲಿಸ್ತಾ ಇದೆ. ಪ್ರತಿಯೊಬ್ಬರಿಗೂ ಸಹ ಇವತ್ತು ಆನ್ಲೈನ್ ಮೂಲಕ ಅಥವಾ ಬೇರೆ ಬೇರೆ ವೆಬ್ಸೈಟ್ ಮೂಲಕ ಇವತ್ತು ಈಶ್ವರಿಯ ಜ್ಞಾನವನ್ನು ಇಡೀ ವಿಶ್ವಕ್ಕೆ ಇವತ್ತು ಕೊಡ್ತಾ ಇದೆ. ಪ್ರತಿಯೊಂದು ಮನುಷ್ಯಾತ್ಮನಿಗೂ ಇವತ್ತು ಆ ಶಿಕ್ಷಣವನ್ನು ಪಡ್ಕೋಬೇಕಾದ್ರೆ ಮೂಲ ಎಲ್ಲ ವ್ಯಾಲ್ಯೂಸ್ಗಳಿಗೆ ಸೋರ್ಸ್ ಆಗಿರುವಂತಹ ಜ್ಞಾನಸಾಗರ ಪರಮಾತ್ಮನೇ ಈ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಯಾವುದೇ ಒಂದು ಕಲ್ಲು ಇದ್ದಕ್ಕಿದ್ದಂಗೆ ಮೂರ್ತಿ ಆಗೋದಿಲ್ಲ, ಅಲ್ಲೊಬ್ಬ ಶಿಲ್ಪಿ ಬೇಕಾಗ್ತದೆ. ಚಿನ್ನ ಇದ್ದಕ್ಕಿದ್ದಂಗೆ ಆಭರಣ ಆಗೋದಿಲ್ಲ, ಅಲ್ಲೊಬ್ಬ ಅಕ್ಕಸಾಲಿಗೆ ಬೇಕಾಗ್ತದೆ. ಮಣ್ಣು ಇದ್ದಕ್ಕಿದ್ದಂಗೆ ಮಡಿಕೆ ಆಗೋದಿಲ್ಲ, ಅಲ್ಲಿ ಕುಂಬಾರ ಬೇಕಾಗ್ತದೆ. ಮಾನವ ಇದ್ದಕ್ಕಿದ್ದಂಗೆ ದೇವಮಾನವ ಆಗೋದಿಲ್ಲ, ಅಲ್ಲಿ ಒಬ್ಬ ಡೈರೆಕ್ಟರ್ ಇದ್ದಾನೆ, ಅವನೇ ಸ್ವಯಂ ಜ್ಞಾನಸಾಗರ ಪರಮಾತ್ಮ. ವರ್ತಮಾನ ಸಮಯದಲ್ಲಿ ಅವನ ಡೈರೆಕ್ಷನ್ ಪ್ರಕಾರ ಯಾರು ನಡೀತಾರೋ ಸಹಜವಾಗಿ ಆ ಶಿಕ್ಷಣದಿಂದ ನಮ್ಮಲ್ಲಿ ದೇವತಾ ಲಕ್ಷಣ ಜಾಗೃತಿ ಆಗ್ತದೆ. ಈ ಕಲಿಯುಗ ಮುಗಿತಂದ ಕೂಡಲೇ ಮತ್ತೆ ಬರುವಂಥದ್ದೇ ಯಾವುದು? ಸತ್ಯಯುಗ. ಸತ್ಯಯುಗ ಬರಬೇಕಾದ್ರೆ ನಮ್ಮಲ್ಲಿ ದೇಹಾಭಿಮಾನದ ಎಲ್ಲಾ ಸಂಸ್ಕಾರವನ್ನು ಕಳಚಿ ಯಾವಾಗ ದೇವಿ ದೇವತಾ ಸಂಸ್ಕಾರ ನಮ್ಮಲ್ಲಿ ಪೂರ್ಣ ರೂಪದಲ್ಲಿ ಬರ್ತದೋ ಅವಾಗ ನ್ಯಾಚುರಲ್ ಆಗಿ ಪಂಚತತ್ವ ಸಹಿತವಾಗಿ ಜಗತ್ತು ಪರಿವರ್ತನೆ ಆಗ್ತದೆ. ಮತ್ತೆ ಇದೇ ಪವಿತ್ರ ಭೂಮಿಯಲ್ಲಿ ಅದು ಸ್ವರ್ಗೀಯ ಭೂಮಿ ಆಗ್ತದೆ. ಆವಾಗ ನಾವೇ ಅಲ್ಲಿ ದೇವಿ ದೇವತೆಗಳಾಗಿ ಪಾತ್ರವನ್ನು ಅಭಿನಯ ಮಾಡಲಿಕ್ಕೆ ಹೋಗ್ತೀವಿ. ಆದ್ದರಿಂದ ನಮ್ಮ ಈ ಒಂದು ಜನ್ಮ ಅತ್ಯಂತ ಅಮೂಲ್ಯವಾದುದು. ಇದು ವರ್ತಮಾನ ಸಮಯವನ್ನು ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ ಅಂತ ಕರೆಯಲಾಗ್ತದೆ. ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಶಿಕ್ಷಣವನ್ನು ಪಡ್ಕೊಳ್ಳುವಂತಹ ಶ್ರೇಷ್ಠ ಉಳಿದ ದಿನಗಳನ್ನಾದರೂ ಇಷ್ಟು ವರ್ಷ ನಮ್ಮ ಜೀವನವನ್ನು ಬದುಕಿದಂದಿನಿಂದ ಹಿಂಗೆ ಕಳೀತಾ ಬಂದೆವು. ಇನ್ನೂ ಬದುಕಲಿಕ್ಕೆ ಪರಮಾತ್ಮ ನಮಗೆ ಇನ್ನೂ ಸಮಯ ಕೊಟ್ಟಿದ್ದಾನೆ. ಆ ಉಳಿದ ದಿನಗಳಲ್ಲಿ ಆದರೂ ಈ ಶ್ರೇಷ್ಠ ಶಿಕ್ಷಣವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಅದರ ಜೊತೆಗೆ ಮೆಡಿಟೇಷನ್ ಅನ್ನು ಸಹಿತ ಮಾಡೋಣ. ಈಗ 2 ನಿಮಿಷ ನಾವೆಲ್ಲರೂ ಸಹ ಆತ್ಮದ ಒರಿಜಿನಲ್ ಸಂಸ್ಕಾರವನ್ನು ನಾವು ಮತ್ತೆ ಪುನಃ ಸ್ಟಿಮ್ಯುಲೇಟ್ ಮಾಡುವ ಹಾಗೆ ಅದನ್ನು ಮನನ ಮಾಡ್ತಾ ಆತ್ಮದ ದಿವ್ಯ ಪವಿತ್ರ ಸ್ವರೂಪದಲ್ಲಿ ಸ್ಥಿತರಾಗಿ ಮತ್ತೆ ಪರಮ ಆತ್ಮನಾಗಿರುವ ಪರಂಜ್ಯೋತಿ ಸ್ವರೂಪನ ಜೊತೆಗೆ ಸಂಬಂಧವನ್ನು ಜೋಡಿಸೋಣ. ಕೆಲವು ಕ್ಷಣ ಕಾಲ ಆದರೂ ಈ ದೇಹ, ಜಗತ್ತು, ಮನೆ, ಶಬ್ದ ಎಲ್ಲದರಿಂದ ನಮ್ಮನ್ನು ಮುಕ್ತಗೊಳಿಸಿ ಹರಿದಾಡುವಂಥ ಸಂಕಲ್ಪಗಳನ್ನು ವಿದ್ಡ್ರಾ ಮಾಡಿಕೊಂಡು ಆತ್ಮಸ್ವರೂಪದಲ್ಲಿ ಮಗ್ನಾವಸ್ಥೆಯನ್ನು ಅನುಭೂತಿ ಮಾಡ್ತಾ ಪರಮಾತ್ಮನ ಚಿಂತನೆಯನ್ನು ಈಗ ಕೆಲವು ಕ್ಷಣ ಕಾಲ ಮಾಡೋಣ. ಫ್ರೀಯಾಗಿ ಕೂತ್ಕೊಳ್ಳಿ, ನೆಟ್ಟಗೆ ಕೂತ್ಕೊಳ್ಳಿ. ನಾವು ಹೇಳುವ ಒಂದೊಂದು ಆಲೋಚನೆಯನ್ನು ಸಹ
ತಾವು ಮನಸ್ಸಿನಲ್ಲಿ ಪುನರಾವರ್ತನೆ ಮಾಡಿ. ಬಾಯಲ್ಲೇನು ಜೋರಾಗಿ ಹೇಳೋದು ಬೇಡ, ಮನಸ್ಸಿನೊಳಗೇನೆ ಪುನರಾವರ್ತನೆ ಮಾಡಿ. ಆ ಶಬ್ದದಲ್ಲಿ ಇರುವಂತಹ ಅರ್ಥಕ್ಕೆ ತಕ್ಕಂತೆ ದೃಶ್ಯವನ್ನು ಸಹಿತ ವಿಜುವಲೈಸ್ ಮಾಡಬೇಕು. ಉದಾಹರಣೆಗೆ ನಾವು ಆತ್ಮ, ಜ್ಯೋತಿ ಸ್ವರೂಪ, ಬಿಂದು, ಪ್ರಕಾಶ. ನಿಮ್ಗೆ ಗೊತ್ತಿದೆ, ಬಿಂದು ಅಂದರೆ ಪಾಯಿಂಟ್, ಅದಷ್ಟೇ ಪ್ರಕಾಶ ಸ್ವರೂಪ, ಅದು ಲೈಟ್, ಜ್ಯೋತಿ ಅದು. ಅಥವಾ ಆತ್ಮ ನಕ್ಷತ್ರ ಸ್ವರೂಪದಲ್ಲಿದೆ ಅನ್ನುವಾಗ ಭ್ರುಕುಟಿಯ ನಡುವೆ ಆತ್ಮ ಜ್ಯೋತಿ ಸ್ವರೂಪ, ನಕ್ಷತ್ರ ಸ್ವರೂಪದಲ್ಲಿ ನಾನು ಹೊಳಿತಾ ಇದ್ದೀನಿ. ಒಂದೊಂದು ಶಬ್ದಕ್ಕೂ ಸಹ ಅರ್ಥವನ್ನು ನಾವು ಈಗಾಗಲೇ ತಮಗೆ ತಿಳಿಸಿದ್ದೀವಿ. ಅದರ ಜೊತೆಗೆ ಅದೇ ಸ್ವರೂಪದಲ್ಲಿ ಸ್ಥಿತರಾಗುವ ಅಭ್ಯಾಸ ಮಾಡೋಣ. ಈ ದೇಹ ಎನ್ನುವುದು ಒಂದು ಮಂದಿರ, ಆತ್ಮ ಜ್ಯೋತಿ, ಚೈತನ್ಯ ಮೂರ್ತಿ. ಹಣೆಯ ನಡುವೆ ಹೊಳೆಯುತ್ತಿರುವ ಜ್ಯೋತಿರ್ಬಿಂದು ಆತ್ಮ ಪ್ರಕಾಶ ಸ್ವರೂಪ. ದೇಹ ಎನ್ನುವ ಪವಿತ್ರ ಮಂದಿರದಲ್ಲಿ ಆತ್ಮ ಜ್ಯೋತಿ, ಪವಿತ್ರ ಮೂರ್ತಿ, ಪಾಯಿಂಟ್ ಆಫ್ ಲೈಟ್. ಆತ್ಮ ಜ್ಯೋತಿ ಸ್ವರೂಪ, ಬಿಂದು ಸ್ವರೂಪ, ಪ್ರಕಾಶ ಸ್ವರೂಪ. ಕಣ್ಣಿನಿಂದ ನೋಡುವ, ಕಿವಿಯಿಂದ ಕೇಳುವ, ಬಾಯಿಂದ ಮಾತನಾಡುವ, ಪಂಚ ಇಂದ್ರಿಯಗಳ ಮೂಲಕ ಕೆಲಸ ಮಾಡಿಸುವ ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ ಸ್ವರೂಪ, ಬಿಂದು ಸ್ವರೂಪ, ಪ್ರಕಾಶ ಸ್ವರೂಪ. ಮನಸ್ಸು, ಬುದ್ಧಿ, ಸಂಸ್ಕಾರವನ್ನ ಹೊಂದಿರುವ ಚೈತನ್ಯ ಶಕ್ತಿ ಆತ್ಮ. ಆತ್ಮ ಜ್ಯೋತಿ ದೇಹದಿಂದ ಭಿನ್ನವಾಗಿರುವ ಶಕ್ತಿ. ದೇವಾಲಯವೇ ಬೇರೆ, ಮೂರ್ತಿಯೇ ಬೇರೆ. ಹಾಗೆಯೇ ಈ ದೇಹನೇ ಬೇರೆ, ನನ್ನ ಆತ್ಮನೇ ಬೇರೆ. ಈಗ ಆತ್ಮ ಜ್ಯೋತಿ
ದೇಹದಿಂದ ಭಿನ್ನನಾಗಿ ನನ್ನ ಮನೆಗೆ ಹೋಗುತ್ತಿದ್ದೇನೆ. ಶಬ್ದ ಜಗತ್ತಿನಿಂದ ಎತ್ತರಕ್ಕೆ ಹೋದಾಗ ಪಂಚತತ್ವದ ಪ್ರಭಾವದಿಂದ ಭಿನ್ನನಾಗಿ ಎತ್ತರಕ್ಕೆ ಹೋದಾಗ ಶಬ್ದಾತೀತ ಲೋಕ ಪರಮಧಾಮ, ಕರ್ಮಾತೀತ ಲೋಕ ಪರಮಧಾಮ, ದೇಹಾತೀತ ಲೋಕ ಪರಮಧಾಮ, ಹೊಮ್ಮಣ್ಣದ ಸ್ವಪ್ರಕಾಶಮಯ ಲೋಕ ಶಾಂತಿಯ ಧಾಮ. ನಾಲ್ಕು ಕಡೆ ಶಾಂತಿಯೇ ಶಾಂತಿ. ಆತ್ಮ ಜ್ಯೋತಿ ನನ್ನ ಮನೆಯಲ್ಲಿದ್ದೇನೆ. ಆತ್ಮ ಜ್ಯೋತಿಯ ನಿಜವಾದ ತಂದೆ ಸ್ವಯಂ ಪರಂಜ್ಯೋತಿ ಸ್ವರೂಪ ಪರಮ ಆತ್ಮ. ಆತ್ಮ ಜ್ಯೋತಿಯ ತಂದೆಯ ಸಮ್ಮುಖದಲ್ಲಿ ಶಾಂತಿಯ ಸಾಗರನ ಸಮ್ಮುಖದಲ್ಲಿ ಆತ್ಮ ಜ್ಯೋತಿ. ಆತ್ಮ ಜ್ಯೋತಿಯಾಗಿ ಪರಂಜ್ಯೋತಿ ಸ್ವರೂಪ ತಂದೆಯನ್ನೇ ನೋಡಿ ಶಾಂತಿಯ ಸಾಗರ. ನನ್ನ ತಂದೆ ಪರಂಜ್ಯೋತಿ ಸ್ವರೂಪ ಶಿವ ತಂದೆ ಶಾಂತಿದಾತ, ಶಾಂತಿಯ ಸಾಗರ. ತಂದೆಯಿಂದ ಹೊರಹೊಮ್ಮುವ ಶಾಂತಿಯ ಕಿರಣದ ನಡುವೆ ಆತ್ಮ ಶಾಂತಮಯ ಜ್ಯೋತಿ. ಶಾಂತಿಯೇ ಶಾಂತಿ. ಆತ್ಮ ಜ್ಯೋತಿ ಶಾಂತ ಸ್ವರೂಪ. ನನ್ನ ತಂದೆ ಪರಂಜ್ಯೋತಿ ಸ್ವರೂಪ ಶಿವ ಶಾಂತಿಯ ಸಾಗರ. ನನ್ನ ಮನೆ ಶಾಂತಿಯ ಧಾಮ. ನಾನೀಗ ಆತ್ಮ ಜ್ಯೋತಿ ಶಾಂತಿಯ ಧಾಮದಲ್ಲಿ ಶಾಂತ ಸ್ವರೂಪನಾಗಿ ಶಾಂತಿಯ ಸಾಗರನ ಸಮ್ಮುಖದಲ್ಲಿದ್ದೇನೆ. ಶಾಂತಿಯೇ ಶಾಂತಿ. ಆತ್ಮ ಜ್ಯೋತಿ ನಿಜ ಮನೆಯಲ್ಲಿ ನಿಜ ತಂದೆಯ ಸಮ್ಮುಖದಲ್ಲಿ ನನ್ನ ನಿಜ ಗುಣದಲ್ಲಿದ್ದೀನಿ. ಆತ್ಮ ಶಾಂತಮಯ ಜ್ಯೋತಿ. ಶಾಂತಿಯೇ ಶಾಂತಿ.
ಪರಮಾತ್ಮ ಶಾಂತಿಯ ಸಾಗರನಿಂದ ಆತ್ಮ ಜ್ಯೋತಿ ಶಾಂತಿಯಲ್ಲಿ ಸಂಪನ್ನನಾಗಿ ಬನ್ನಿ ಸಾಕಾರ ಜಗತ್ತಿಗೆ. ಹಣೆಯ ನಡುವೆ ಹೊಳೆಯುವ ಆತ್ಮ ಜ್ಯೋತಿ ಶಾಂತಮಯ ಜ್ಯೋತಿ. ಇವತ್ತು ಪ್ರಾಕ್ಟೀಸ್ ಮಾಡೋಣ. ಆತ್ಮ ಶಾಂತಮಯ ಜ್ಯೋತಿ. ಯಾವುದೇ ಕೆಲಸ ಮಾಡ್ರಿ, ಯಾರದೇ ಜೊತೆ ಮಾತಾಡ್ರಿ, ನಾನು ಆತ್ಮ ಶಾಂತ ಸ್ವರೂಪ ಅಂತ ಸ್ಮೃತಿ ಇದ್ರೆ ನಮ್ಮ ದೃಷ್ಟಿಯಲ್ಲಿ ಶಾಂತಿ, ಮಾತಿನಲ್ಲಿ ಶಾಂತಿ, ಯಾರ ಜೊತೆಗೆ ವ್ಯವಹರಿಸುವಾಗಲೂ ನಾನು ಆತ್ಮ ಶಾಂತ ಸ್ವರೂಪ ಈ ಸ್ಮೃತಿ ಇದ್ದಾಗ ನಮ್ಮ ನೋಟ, ಆಡುವ ಮಾತು, ಮಾಡುವ ಕರ್ಮ, ಕೂಡುವ ಸಂಘ ಎಲ್ಲ ಕಡೆ ಶಾಂತಿಯ ವಿಶೇಷವಾದಂಥ ಅನುಭೂತಿಯನ್ನು ಮಾಡೋಣ. ಅಚ್ಚ, ಓಂ ಶಾಂತಿ.